ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಥೈ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿರೋ ಒಂದು ರೊಮ್ಯಾಂಟಿಕ್ ಟೈಮ್ ಟ್ರಾವೆಲ್ ಮೂವಿನ ನೋಡೋಣ. ತುಂಬಾನೇ ಚೆನ್ನಾಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಮೂವಿನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲೇ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ವಾಟ್ಸ್ಆಪ್ ಗ್ರೂಪ್ ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಮುಖಾಂತರ ಕೂಡ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಮೂವಿಯ ಸ್ಟಾರ್ಟಿಂಗ್ 2015 ನ ತೋರಿಸ್ತಾರೆ. ಆಲ್ಮೋಸ್ಟ್ ಟೆಕ್ನಾಲಜಿ ಬೆಳೆದಿರೋ ಕಾಲನೇ. ಮೊಬೈಲ್ ಫೋನ್ಸ್ ಮುಖ್ಯವಾಗಿ ಅಲ್ವಾ, ಎಲ್ಲರ ಕೈಯಲ್ಲೂ ಇರುತ್ತೆ. ಮೊಬೈಲ್ ಫೋನ್ ಕೈಯಲ್ಲಿ ಇದ್ರೇನೆ ಸಾಕು, ಪ್ರಪಂಚನೇ ಮರ್ತೋಗ್ತಾರೆ. ಪಕ್ಕದಲ್ಲಿ ಯಾರು ಬರ್ತಿದಾರೆ, ಅವ್ರ ಕೈಯಿಂದ ಏನ್ ಕಿತ್ಕೊಂಡು ಹೋಗ್ತಿದಾರೆ ಅಂತ ಕೂಡ ನೋಡಲ್ಲ. ಆತರ ಇಲ್ಲಿ ಒಬ್ಬ ಫೋನ್ ಅಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ. ಬೇರೆ ಯಾರು ಅಲ್ಲ, ನಮ್ಮ ಈ ಫಿಲ್ಮ್ ನ ಹೀರೋ ಕಾಂಗ್ ಅಂತ. ಅವ್ನ್ ಫೋನ್ ನೋಡ್ಕೊಂಡ್ ಬರ್ತಾ ಇರ್ತಾನೆ. ಅಂದ್ರೆ ಅವ್ರ ಅಮ್ಮ ಮೆಸೇಜ್ ಕಳ್ಸಿರ್ತಾರೆ, ಇವತ್ತು ಮನೆಗ್ ಬೇಗ ಬಾ ಅಂತ. ಇವತ್ತು ಅವ್ರ ಅಪ್ಪ ಅಮ್ಮಂದು ಆನಿವರ್ಸರಿ, ಅದಕ್ಕೆ ಸೆಲೆಬ್ರೇಟ್ ಮಾಡಕ್ಕೆ ಕರೀತಾ ಇರೋದು. ಅಪ್ಪಗೂ ಮತ್ತೆ ನಮ್ ಹೀರೋಗೂ ಸ್ವಲ್ಪ ದೂರ. ಅವ್ರವಾಗೂ ಸ್ವಲ್ಪ ಕೆಲ್ಸ ಅಂತ ಇರೋದ್ರಿಂದ ಮಗನ್ಗೂ ಮತ್ತೆ ಅವ್ರ ಹೆಂಡತಿಗೆ ಅವ್ರಷ್ಟಾಗಿ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ಅದರಿಂದ ಇವನ್ಗೆ ಅವ್ರಪ್ಪ ಮೇಲೆ ಸ್ವಲ್ಪ ಕೋಪ ಅಂತಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತಲ್ವಾ, ಅವ್ರ ಹತ್ರ ಅಷ್ಟಾಗ ಅವನು ಮಾತಾಡಲ್ಲ. ಈ ತರ ರೊಮಾ ಜೊತೆ ಚಾಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಕೈ ಸ್ಲಿಪ್ ಆಗಿ ಫೋನ್ ಕೆಳಗಡೆ ಬಿದ್ಬಿಡ್ತು. ಅದೇ ಟೈಮ್ ಅಲ್ಲಿ ಬೈಕ್ ಅಲ್ಲಿ ಸ್ಟಂಟ್ ಮಾಡ್ತಾ ಇದ್ದವ್ರೊಬ್ಬ ಬೈಕ್ ಎತ್ಕೊಂಡ್ಬಂದು ಫೋನ್ ಮೇಲೆ ಹತ್ತಿಸ್ಬಿಟ್ಟ. ಡಿಸ್ಪ್ಲೇ ಹೊಡೆದೋಯ್ತು. ಅವ್ನಿಗೆ ಟೆನ್ಷನ್ ಆಗೋಯ್ತು. ಅಯ್ಯೋ ನಿಮ್ಗೆಲ್ಲ ಕಾಣಿಸಲ್ವೇನ್ರೋ, ಏನಕ್ರೋ ನನ್ ಫೋನ್ ಹತ್ರ ಹೊಡೆದಾಕ್ಬಿಟ್ರಿ, ಮನೆಗೆ ಹೋಗ್ಬಿಟ್ಟ ಅವ್ರ ಹತ್ರ ಏನಂತ ಹೇಳೋದು ಅಂತ ಕೂಗಾಡ್ಕೊಂಡೆ ಮನೆ ಕಡೆ ಹೋಗ್ತಾನೆ. ಮನೆ ಒಳಗಡೆ ಅವ್ರ ಅಮ್ಮ ಕಾಣಿಸ್ತಾ ಇಲ್ಲ. ಆದ್ರೆ ಯಾವ್ದೋ ಒಂದು ರೂಮ್ ಒಳಗಡೆ ಟಿಂಗ್ ಟಿಂಗ್ ಅಂತ ಏನೋ ಸೌಂಡ್ ಬರ್ತಾ ಇರುತ್ತೆ. ಇದೇನಿದು, ಈ ಸ್ಟೋರ್ ರೂಮ್ ಒಳಗಡೆಯಿಂದ ಸೌಂಡ್ ಬರ್ತಿದೆ ಅಂತ ಒಳಗಡೆ ಹೋಗಿ ನೋಡಿದ್ರೆ ತುಂಬಾನೇ ಹಳೆ ಐಟಮ್ ಗಳನ್ನ ಇಟ್ಟಿರ್ತಾರೆ. ಅಲ್ಲಿ ಒಂದು ನ್ಯೂಸ್ ಪೇಪರ್ ನ ತೆಗೆದು ನೋಡಿದ್ರೆ ಅದ್ರಲ್ಲಿ ಜುಲೈ 16th 1995 ಅಂತ ಇರುತ್ತೆ ಡೇಟು. ಪ್ಲಸ್ ಅಲ್ಲಿರೋದೆಲ್ಲ ಸ್ವಲ್ಪ ಅವ್ರ ಅಪ್ಪ ಅಮ್ಮನ್ ಥಿಂಗ್ಸ್. ಅದ್ರಲ್ಲಿ ಕೆಲವೊಂದು ಆಲ್ಬಮ್ಸ್ ಎಲ್ಲ ಇರುತ್ತೆ. ಅವ್ರ ಅಪ್ಪ ಅಮ್ಮಗೆ ಮದ್ವೆ ಆಗಿರೋ ಫೋಟೋಸ್ ಎಲ್ಲ ಕೂಡ ಇರುತ್ತೆ. ಜೊತೆಗೆ ಅವ್ರ ಅಪ್ಪ ಜೊತೆ ಇನ್ನೊಂದ್ ಯಾರೋ ಹುಡುಗಿ ನಿಂತ್ಕೊಂಡಿರೋ ಫೋಟೋ ಇದೆ. ಬಟ್ ಆ ಹುಡುಗಿ ಮುಖ ಕ್ಲಿಯರ್ ಆಗಿ ಕಾಣಿಸ್ತಲ್ಲ, ಫುಲ್ ಆಗಿ ಬ್ಲಾಕ್ ಆಗಿರುತ್ತೆ. ಅದನ್ನೆಲ್ಲ ಎತ್ತಿ ನೋಡ್ತಾ ಇರ್ಬೇಕಾದ್ರೆ ಪಕ್ಕದಲ್ಲೇ ಒಂದು ಡಿವೈಸ್ ಅಲ್ಲಿ ಹಂಗೆ ಲೈಟ್ ಬಂದು ಹೋಗ್ತಾ ಇರುತ್ತೆ. ಈ ಡಿವೈಸ್ ಏನಂತ ಗೊತ್ತಾಯ್ತಾ? ಪೇಜರು. ಈ ಕಾಲದಲ್ಲಿ ಯಾರು ಅದನ್ನ ಯೂಸ್ ಮಾಡಲ್ಲ, ಆ ಟೈಮ್ ಅಲ್ಲೆಲ್ಲ ಇದೆ ತಾನೆ. ಅದ್ರಲ್ಲಿ ಯಾಕೆ ತರ ಲೈಟ್ ಬರ್ತಿದೆ ಅಂತ ನೋಡ್ತಾ ಇರ್ತಾನೆ. ಅಂದ್ರೆ ಈ ಟೈಮ್ ಅಲ್ಲಿ ಇದೆಲ್ಲ ಯೂಸ್ ಆಗೋದಿಲ್ವಲ್ಲ, ಯಾಕೆ ತರ ಆಗ್ತಿದೆ ಅಂತ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಗೂಗಲ್ ಅಲ್ಲೆಲ್ಲ ಚೆಕ್ ಮಾಡ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಅವರಪ್ಪ ಮನೆಗ್ ಬಂದಿದ್ದಾರೆ. ಆದ್ರೆ ಅನ್ಕೊಂಡಿರೋ ಟೈಮ್ಗೆಲ್ಲ ಲೇಟ್ ಆಗಿ ಬಂದಿರ್ತಾರೆ. ಆಸ್ ಯೂಶುವಲ್ ಕೆಲ್ಸ ಅಂತ ಇದ್ದಿದ್ದರಿಂದ ಆನಿವರ್ಸರಿ ಮರ್ತೋಗಿರ್ತಾರೆ. ಅದ್ರಿಂದ ಅವ್ರ ಅಪ್ಪ ಮಗು ಜಗಳ ಆಗ್ತಾ ಇರುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡು ಒಂದ್ ಸ್ಟೇಜ್ ಅವ್ನಿಗೆ ಟೆನ್ಷನ್ ಆಗೋಯ್ತು. ಸ್ಟ್ರೇಟ್ ಆಗಿ ಹಾಲ್ಗೆ ಬಂದವನು ಅವ್ರ ಅಪ್ಪನ ಬೈಯಕ್ಕೆ ಶುರು ಮಾಡ್ಬಿಟ್ಟ. ನೀವೆಲ್ಲ ಒಂದು ಮನುಷ್ಯನ, ಹೆಂಡತಿ ಮಗನ್ಗೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆದ್ರೂ ಟೈಮ್ ಒದಗಿಸ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ, ಯಾವಾಗೂ ನೀವ್ ಅನ್ಕೊಂಡಿದ್ದನ್ನ ಮಾಡೋದೇ ಇಲ್ವಲ್ಲ ಅಂತ ಹೇಳಿ ಕೋಪ ಪಟ್ಟವನು ಹೋಗ್ಬೇಕಾದ್ರೆ ಅವ್ರಪ್ಪ ಇನ್ನೊಂದು ಹುಡುಗಿ ಜೊತೆ ಫೋಟೋ ತಗೊಂಡಿರ್ತಾರಲ್ಲ, ಆ ಫೋಟೋನ ಎತ್ಕೊಂಡ್ ಬಂದು ಅವ್ರ ತಟ್ಟೆ ಹತ್ರನೇ ಬಿಸಾಕ್ಬಿಟ್ಟು ಅಲ್ಲಿಂದ ಹೊರಟೋದ. ಮನೇಲಿ ಇದೇ ತಾನೆ ಟೆನ್ಷನ್, ಫ್ರೆಂಡ್ ಏನಾದ್ರೂ ಮೀಟ್ ಮಾಡೋಣ ಅಂತ ಅವ್ರ ಫ್ರೆಂಡ್ಗೆ ಕಾಲ್ ಮಾಡ್ಬಿಟ್ಟು ಬಾರೋ ಅಂತ ಕರೆಯೋಷ್ಟ್ರಲ್ಲಿ ಫೋನ್ ಆಫ್ ಆಗೋಯ್ತು. ಮತ್ತೆ ಮನೆಯೊಳಗಡೆ ಚಾರ್ಜ್ ಹಾಕೋದು ಎಲ್ಲಿ ಅಂತ ಸ್ಟ್ರೇಟ್ ಆಗಿ ಅಲ್ಲಿಂದ ಒಂದು ಟೆಲಿಫೋನ್ ಬುತ್ಗೆ ಹೋಗ್ತಾನೆ, ಅಲ್ಲಿಂದ ಕಾಲ್ ಮಾಡೋಣ ಅಂತ. ಅದೇ ಟೈಮ್ ಅಲ್ಲಿ ಆ ಪೇಜರ್ಗೆ ಒಂದು ಮೆಸೇಜ್ ಬರುತ್ತೆ. ಹಂಗೆ ಬ್ಲಿಂಕ್ ಆಗ್ತಾ ಇರುತ್ತೆ, ಸೌಂಡ್ ಬರ್ತಾ ಇರುತ್ತೆ. ಏನಪ್ಪಾ ಮೆಸೇಜ್ ಅಂತ ನೋಡಿದ್ರೆ ಕಾಲ್ ಮೀ ಬ್ಯಾಕ್ ಅಂತ. ಇವಾಗ ಯಾರು ಇದನ್ನ ಯೂಸ್ ಮಾಡ್ತಾ ಇಲ್ವಲ್ಲ, ಇದ್ರ ಟೆಕ್ನಾಲಜಿ ಯಾವಾಗೋ ನಾಶ ಆಗ್ಬಿಟ್ಟಿದೆ. ಹಂಗಿರ್ಬೇಕಾದ್ರೆ ಇವಾಗ ಇದು ಹೆಂಗ್ ಯೂಸ್ ಆಗ್ತಿದೆ ಅಂತ ಅವ್ನಿಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ಟೆಲಿಫೋನ್ ಬೂತ್ ಅಲ್ಲಿ ಕಾಲ್ ಮಾಡ್ತಾನೆ. ಅಂದ್ರೆ ಈಗ ಪೇಜರ್ ಅಲ್ಲಿ ಒಂದು ಮೆಸೇಜ್ ಬಂದಿತ್ತಲ್ಲ, ಅಲ್ಲಿ ಒಂದು ನಂಬರ್ ಕೂಡ ಹಾಕಿರ್ತಾರೆ, ಕಾಲ್ ಟು ದಿಸ್ ನಂಬರ್ ಅಂತ. ಸೊ ಆ ನಂಬರ್ ಗೆ ಅವನು ಕಾಲ್ ಮಾಡ್ತಾ ಇರೋದು. ಅವ್ನು ಕಾಲ್ ಮಾಡಿದ ತಕ್ಷಣ ಅಷ್ಟೇ ಒಂದು ಮಿಂಚು ಅವ್ನ ಕಣ್ ಮುಂದೆ ಬಂದ್ ಹೋಗುತ್ತೆ. ಟಕ್ಕಂತ ಕಣ್ ತೆಗಿಸ್ಲಿ ಮುಂದ್ಗಡೆ ಸುಂದರವಾಗಿರೋ ಒಂದು ಹುಡುಗಿ ನಿಂತ್ಕೊಂಡು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ. ಇವನ್ಗೆ ಶಾಕು, ಈ ಈ ಹುಡುಗಿ ನಿಂತ್ಕೊಂಡು ಮಾತಾಡ್ತಿದ್ದಾಳೆ ಅಂತ. ಆದ್ರೆ ಅವ್ನ್ಗ ಹತ್ರ ಕೆಳಗಡೆ ಕುತ್ಕೊಂಡಿರೋದ್ ನೋಡ್ಬಿಟ್ಟು, ಯಾವನೋ ನೀನು ಪೊರ್ಕಿ, ಹುಡುಗಿರ ಹತ್ರ ಹಿಂಗೆ ನಾನು ನಡ್ಕೊಳ್ಳೋದು, ನನ್ ಕಾಲ ಹತ್ರ ಏನೋ ಮಾಡ್ತಾ ಇದೀಯ ಅಂತ ಸರಿಯಾಗಿ ಹೊಡಿತಾಳೆ. ನಮ್ ಹೀರೋಗ್ ಏನ್ ನಡೀತಿದೆ ಅಂತ ರಿಯಲೈಸ್ ಆಗಕ್ ಮುಂಚೆನೆ ನಾಲ್ಕು ಕೇಟ್ ಹಾಕ್ಬಿಟ್ಟ ಹುಡುಗಿ ಓಡೋ ಇಲ್ಲಿಂದ. ಇವ್ನ್ ಕೂಡ ಹಂಗೆ ನಿಧಾನಕ್ಕೆ ಟೆಲಿಫೋನ್ ಬಿತ್ತಿಂದ ಹೊರಗಡೆ ಬಂದ್ ನೋಡಿದ್ರೆ ಜಾಗನೇ ಒಂಥರ ಚೇಂಜ್ ಆಗಿದೆ. ಇದೇನಿದು ಜಾಗ ಈ ತರ ವಿಚಿತ್ರವಾಗಿದೆ ಅಂತ ಹೇಳಿ ಒಂದ್ ಜಾಗದಲ್ಲಿ ಹೋಗಿ ನೋಡಿದಾಗ ಆ ಶಾಪ್ ಅಲ್ಲಿ ಒಬ್ರು ಕೂತಿರ್ತಾರೆ. ಬ್ರೋ ಇಲ್ಲಿ 7-Eleven ಎಲ್ಲಿದೆ ಅಂತ ಕೇಳಿದ್ರೆ, ಏನೋ 7-Eleven ಏನ್ರ ಬಗ್ಗೆನೋ ಕೇಳ್ತಾ ಇದ್ಯಾ, ಏನೋ ಫುಲ್ ಆಗಿ ಕುಡ್ಬಿಟ್ ಬಂದಿದ್ಯಾ ಅಂತ ಕೇಳ್ತಾರೆ. ಅದು ಹೀರೋ ಏನ್ ಅರ್ಥ ಆಗ್ತಾ ಇಲ್ಲ. ಅವ್ನಂಗೆ ಸುತ್ತಮುತ್ತ ನೋಡ್ಬೇಕಾದ್ರೆ ಅಲ್ಲಿರೋ ನ್ಯೂಸ್ ಪೇಪರ್ ಅಲ್ಲ 1995 ಅಂತ ಹಾಕಿರ್ತಾರೆ. ಏನು 1995? ಯೋ ಯಾ ಕಾಲದಲ್ಲಿ ಇದೀರಾ, ಏನಕ್ಕೆ ಹಳೆ ಪೇಪರ್ ನಲ್ಲೇ ಎತ್ಕೊಂಡ್ಬಂದ್ ಸೇಲ್ ಮಾಡ್ತಾ ಇದೀರಾ ಅಂದಾಗ ಆ ಶಾಪ್ ಅಲ್ಲಿ ಇರೋನ್ಗೆ ಟೆನ್ಷನ್ ಆಗೋಯ್ತು. ನನ್ನೇ ಗೇವ್ ಅಂತ ಕರೀತೀಯಾ, ನನ್ ವಯಸ್ಸೇನು ನಿನ್ ವಯಸ್ಸೇನು, ನೀನು ಹೈಸ್ಕೂಲ್ ಎತ್ತರೆ ಓದ್ತಾ ಇರೋದು ಅಂತ ಬೈದ್ ಕಳಿಸ್ಬಿಟ್ರು. ಮರದಾಗ ಹೋಗ್ತೇ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ಲಾ ಅಂತ. ಅವ್ನ್ಗೆ ಎಲ್ಲಿ ಹೋಗೋದು ಅಂತ ಗೊತ್ತಿಲ್ಲದೆ ಅಯ್ಯಯ್ಯೋ ಕನ್ಸಲ್ಲೇನೋ ಇದೆಯೇನೋ ಲೇ, ಎದ್ಬಿಡೋ ಮೇಲೆ ಅಂತ ತಲೆ ಹೊಡ್ಕೊಂಡು ಹೋಗ್ತಾ ಇರ್ತಾನೆ. ಎಲ್ಲಿ ಹೋಗೋದು ಅಂತ ಗೊತ್ತಾಗ್ತಾ ಇಲ್ಲ. ಹಂಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಮನೆಯಿಂದ ಯಾರೋ ಮಾತಾಡ್ತಿರೋ ವಾಯ್ಸ್ ಕೇಳಿಸುತ್ತೆ. ಬೇರೆ ಯಾರ್ದು? ಅವ್ರ ಅಪ್ಪ ವಾಯ್ಸೆ. ಹೌದು ಇದು ನಮ್ಮ ಅಪ್ಪ ವಾಯ್ಸ್, ನನಗೆ ಕನ್ಫರ್ಮ್ ಆಗೋಯ್ತು ಅಂತ ಡೋರ್ನ ತಡ್ತಾನೆ. ಅಷ್ಟೇ ಲಾಯಪ್ಪ ಹೊರಗಡೆ ಬಂದು ನಿಂತ್ಕೊಳ್ತಾರೆ. ಎಂಗೇಜ್ ಅಲ್ಲಿ ಇದಾರಲ್ವಾ ಇವನು. ಅಪ್ಪ ಅಂತಿದ ತಕ್ಷಣ ಏನು ಅಪ್ಪನ, ಯಾವನೋ ನೀನು ಫುಲ್ ಆಗಿ ಕುಡಿದ್ಬಿಟ್ಟು ಬಂದ್ ನನ್ನೇ ಗೆಲ್ಲಿ ಮಾಡ್ತಾ ಇದೀಯ, ಮರದ ಒಟ್ಟೋಗಿಲ್ಲಿಂದ ಅಂದಾಗ ಅವ್ನ್ಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಹೀರೋ ಅವ್ರ ಅಪ್ಪ ಹೆಸರು ತಮ್ಮ ಅಂತ. ಅಲ್ಲಿ ಒಂದು ಹುಡುಗಿ ಅವ್ರ ಹತ್ರ ತುಂಬಾನೇ ಗಲಾಟೆ ಜಗಳ ಮಾಡ್ತಾ ಇದ್ದಾಳೆ ಅಂತಾನೆ ಹೇಳ್ಬೇಕು. ಅಷ್ಟೇ, ಇನ್ಮೇಲೆ ನನ್ಗೂ ನಿನ್ಗೂ ಏನು ಇಲ್ಲ, ನನ್ಗೂ ನಿನ್ಗೂ ಬ್ರೇಕಪ್ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಬರೋಷ್ಟ್ರಲ್ಲಿ ಇವ್ನ್ ನೋಡ್ಬಿಟ್ಟು ಮಾಮ್ ಅಂತ ಕರೆದ್ರೆ, ಏನೋ ಅಮ್ಮನ, ಏನೋ ಹುಚ್ಚರೆಲ್ಲ ಇಲ್ಲೇ ತಿರುಗ್ತಾ ಇದೀರಾ ಹೆಂಗೆ ಅಂತ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದು ಹೀರೋ ಅವ್ರ ಅಮ್ಮನೇ ಅಲ್ವಾ, ಅದಕ್ಕೆ ಅವನಲ್ಲಿ ನಿಂತ್ಕೊಂಡು ಮಾಮ್ ಅಂತ ಕರೀತಾ ಇದ್ರೆ ಆಕ್ಚುಲಿ ಅವ್ರ ರಿಯಲ್ ನೇಮ್ ಬಂದು ಮ್ಯಾಮ್ ಅಂತ. ಅದಕ್ಕೆ ಪಕ್ಕದಲ್ಲಿ ಇರೋ ಹೀರೋ ಅವರಪ್ಪ ಮ್ಯಾಮ್ ಅಂತ ಕರೀತಾ ಇರ್ತಾರೆ. ಅವ್ನ್ ಮ್ಯಾಮ್ ಅನ್ನೋದಕ್ಕೂ ಈ ಕಡೆ ಇವನು ಮಾಮ್
ಅನ್ನೋದಕ್ಕೂ ಕರೆಕ್ಟ್ ಆಗಿರುತ್ತೆ. ಯಾವನೋ ನೀನ್ ಯಾಕೆ ಅವಳು ನಮ್ಮ ಮಾಮ್ ಅಂತ ಕರೀತಾ ಇದೀಯ ಅಂತ ಹೇಳ್ತಾನೆ. ಆದ್ರೆ ಈಗ ಇವ್ನು ಕನ್ಫ್ಯೂಷನ್ ಅಲ್ಲಿ ಇರ್ತಾನಲ್ಲ, ಅಪ್ಪ ಅಪ್ಪ ಅನ್ಕೊಂಡ್ ಹಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟ. ಆಮೇಲೆ ಹೆಂಗೋ ಎಳ್ಕೊಂಡ್ಬಂದು ಮನೆ ಒಳಗಡೆ ಹಾಕಿರ್ತಾರೆ. ಆಗ್ತಾನೆ ಅವ್ನ್ಗೆ ಎಚ್ಚರ ಆಗುತ್ತೆ. ಪಕ್ಕದಲ್ಲಿ ಅವ್ರ ಅಂಕಲ್ ಒಬ್ರು ಕೂತಿರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ದೆವ್ವ ಅಂತ ಕೂಕೆ ಶುರು ಮಾಡ್ಬಿಟ್ಟ. ಯಾಕಂದ್ರೆ ಇವ್ನು ಹುಟ್ಟಿದ ಟೈಮ್ ಅಲ್ಲಿ ಅವರು ಸತ್ತೋಗ್ಬಿಟ್ಟಿರ್ತಾರೆ. ಫೋಟೋನಲ್ಲಿ ನೋಡಿರೋದು. ಈಗ ಡೈರೆಕ್ಟ್ ಆಗಿ ಕೂತಿರೋದನ್ನ ಬಿಟ್ಟು ದೆವ್ವ ಅಂತ ಇರ್ತಾನೆ. ಪಕ್ಕದಲ್ಲಿರೋ ಹೀರೋ ಅವರಪ್ಪ, ಏನೋ ನಿನ್ ಪ್ರಾಬ್ಲಮ್, ನೈಟ್ ಇಂದ ನೋಡ್ತಾ ಇದೀನಿ, ವಿಚಿತ್ರವಾಗಿ ಆಡ್ತಾ ಇದೆ, ಯಾವ ಮೆಂಟಲ್ ಹಾಸ್ಪಿಟಲ್ ಇದೆ ತಪ್ಪಿಸ್ಕೊಂಬಂತ ಹೇಳಿ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಬೇರೆ ಕೇಳ್ತಾರೆ. ಅಂದ್ರೆ ಈಗ ಇಲ್ಲಿ ಏನ್ ನಡೀತದೆ ಅಂತ ಹೀರೋಗೆ ತುಂಬಾ ಚೆನ್ನಾಗಿ ಅರ್ಥ ಆಗೋಯ್ತು. ಓಕೆ, ನಾನು ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ದೀನಿ, ನನ್ ಕೈಲೇ ಇದನ್ನ ನಂಬಕ್ ಆಗ್ತಲ್ಲ. ಇನ್ ನಾನ್ ಹೇಳ್ಬಿಟ್ರೆ ಅವ್ರ ಮತ್ತೆ ದೊಡ್ಡದಾಗ ನಂಬಿಡ್ತಾರ. ಸರ್ ದಯವಿಟ್ಟು ಸರ್, ನನಗೆ ಮನೆ ಇಲ್ಲ, ಮಠ ಇಲ್ಲ, ನಾನು ಎಲ್ಲಿರೋದು ಅಂತ ಗೊತ್ತಾಗ್ತಾ ಇಲ್ಲ. ಒಂದ್ ಚಿಕ್ಕದಾಗ ಒಂದ್ ಕೆಲ್ಸನ ಕೊಟ್ರೆ ನಾನು ಇಲ್ಲೇ ಮಾಡ್ಕೊಂಡ್ ಬದುಕೊಂಡ್ಬಿಡ್ತೀನಿ ಸರ್ ಅಂತ ಕಾರ್ ಇಟ್ಕೊಂಡ್ ಕೇಳ್ಕೊಂತ ಇರ್ತಾನೆ. ಸರಿ, ನೋಡಕ್ಕೆ ಹುಡುಗ ವಯಸ್ಸಲ್ಲಿದ್ದಾನೆ, ಒಳ್ಳೆ ಹುಡುಗ ತರ ಕಾಣಿಸ್ತಾನೆ, ಇಲ್ಲೇ ಕೆಲ್ಸ ಹಾಕೊಟ್ರೆ ಬುದ್ಧಿಯಾಗಿ ಮಾಡ್ಕೊಂಡ್ ಇದ್ಬಿಡ್ತಾನೆ ಅನ್ನೋ ತರ ಹೇಳ್ತಾರೆ. ಆಕ್ಚುಲಿ ಹೀರೋ ಅವರಪ್ಪ ಬಂದು ಆ ಟೈಮಲ್ಲಿ ಒಂದು ಬಾಯ್ ಬ್ಯಾಂಡ್ ಟೀಮ್ ಅಲ್ಲಿ ಇದ್ದಿರ್ತಾರೆ. ಮ್ಯೂಸಿಕ್ ಕಂಪೋಸ್ ಮಾಡೋದು, ಸಾಂಗ್ ಕಂಪೋಸ್ ಮಾಡೋದಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತಾನು ಹೇಳ್ಬೇಕು. ಆ ಫೀಲ್ಡ್ ಅಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋದು ಅವ್ರ ಆಸೆ. ಆ ಟೈಮಲ್ಲಿ ಟೀನೇಜ್ ಅಲ್ಲಿ ತುಂಬಾನೇ ಕೂಲ್ ಆದ ಒಂದು ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಹೇಳೋದ್ ಮರ್ತ್ ಬಿಟ್ಟೆ, ತುಂಬಾ ಚೆನ್ನಾಗಿ ಹಾಡು ಆಡ್ತಾರೆ. ಇದನ್ನೆಲ್ಲ ಗಮನಿಸೋ ಹೀರೋ ಕೇಳ್ತಾನೆ, ನಾನ್ ನಿಮ್ಮನ್ನ ತುಂಬಾನೇ ಹಾರ್ಡ್ ವರ್ಕಿಂಗು, ಸ್ವಲ್ಪ ಹೊರಟಾದವ್ರು ಅಂತ ಅನ್ಕೊಂಡೆ ಅಂದಾಗ, ಇವಾಗ ಏನು ನಾನ್ ಹಿಂಗಿದಿನಂತ ಗೇಲಿ ಮಾಡ್ತಾ ಇದ್ಯಾ ಅಂತ ಸ್ವಲ್ಪ ಕಾಮಿಡಿಯಾಗಿ ಜಾಲಿ ಟೈಪ್ ಅಲ್ಲೇ ಇದಾರೆ, ಚೆನ್ನಾಗಿ ಮಾತಾಡ್ತಾರೆ. ಇದನ್ನ ನೋಡಿ ನಮ್ ಹೀರೋಗೆ ಸ್ವಲ್ಪ ಆಶ್ಚರ್ಯ. ಅವ್ರು ಆಲ್ರೆಡಿ ಸ್ವಲ್ಪ ಮ್ಯೂಸಿಕ್ ಎಲ್ಲ ಮಾಡಿಟ್ಟಿರ್ತಾರೆ. ಕ್ಯಾಸೆಟ್ಸ್ ಎಲ್ಲ ಕೊಟ್ಬಿಟ್ಟು ಒಂದ್ಸತಿ ಕೇಳಿಸ್ಕೊಂಡ್ ನೋಡು ಅಂತ ಹೇಳ್ತಾರೆ. ಅವನಂತಾನೆ, ನಾನು ಇಂಟರ್ನೆಟ್ ಯೂಸ್ ಮಾಡ್ಬೇಕಂದಾಗ ಯಾವ್ದೋ ಒಂದು ಸೈಬರ್ ಬಗ್ಗೆ ಹೇಳ್ತಾರೆ. ಆ ಟೈಮಲ್ಲೆಲ್ಲ ನೆಟ್ಗೆ ಅಲ್ಲಿ ತಾನೆ ಹೋಗ್ಬೇಕು. ಆದ್ರೆ ಸೈಬರ್ ಸೆಂಟರ್ಗೆ ಹೋದಾಗ ಅಲ್ಲೊಬ್ಬ ಕೂತಿರ್ತಾನೆ. ಕಂಪ್ಯೂಟರ್ ನಾಲೆಜ್ ಜಾಸ್ತಿನೇ ಇದೆ ಇವನ್ಗೆ ಅಂತಾನೆ ಹೇಳಿ ಕಳ್ಸಿರೋದು. ನನ್ಗೆಲ್ಲಾ ಗೊತ್ತು, ಕಂಪ್ಯೂಟರ್ ಅಂದ್ರೆ ನನ್ಗೆ ಅಷ್ಟೇ ಲೆಕ್ಕಕ್ಕೆ ಇಲ್ಲ, ಏನ್ ಬೇಕು ಹೇಳಿ ಎಲ್ಲ ನಾನ್ ಮಾಡ್ತೀನಿ ಅಂದಾಗ ಇವನು ಸಿಂಪಲ್ ಆಗಿ ಗೂಗಲ್ ಓಪನ್ ಮಾಡಿ ಅಂದ್ರೆ, ಏನು ಗೂಗಲ್ ಆ ತರದೆಲ್ಲ ಸಿಸ್ಟಮ್ ಅಲ್ಲಿ ಇಲ್ವೇ, ಏನ್ರ ಬಗ್ಗೆ ಕೇಳ್ತಾ ಇದೀಯಾ, ನಿನ್ಗೆ ಇನ್ನೂ ಡೀಟೇಲ್ಡ್ ಆಗಿ ಬೇಕು ಅಂತಂದ್ರೆ ಗುರು ಬೇಕಾಗಿದ್ರೆ ಇದೆ, ಅಲ್ಲಿ ಹೋಗ್ಬೋದು ಅಂದಾಗ ಇವನ್ಗೆ ಅರ್ಥ ಆಗ್ಲಿಲ್ಲ. ಬೇರೇನು ಅಲ್ಲ, ಲೈಬ್ರರಿನೇ. ಇವನು ಟೈಮಲ್ಲಿ ಲೈಬ್ರರಿಲಿ ಹೋಗ್ಬಿಟ್ಟು ಏನಾದ್ರು ಬೇಕನ್ನೋ ಹುಡುಕ್ತಾ ಇರ್ಬೇಕಾದ್ರೆ ಅಲ್ಲೇ ಆಪೋಸಿಟ್ ಅಲ್ಲಿ ಆ ಹುಡುಗಿ ನಿಂತಿರ್ತಾಳೆ. ಅವತ್ತು ಟೆಲಿಫೋನ್ ಬೂತ್ ಅಲ್ಲಿ ನೋಡ್ದಲ್ವಾ ಆ ಹುಡುಗಿ. ಆಕ್ಚುಲಿ ಅವತ್ತು ಟೆಲಿಫೋನ್ ಬೂತ್ ಅಲ್ಲಿ ಅವ್ನ ಕೈಲಿ ಪೇಜರ್ ಇಟ್ಕೊಂಡಿದ್ದಲ್ವಾ, ಅದು ಮಿಸ್ ಆಗ್ಬಿಟ್ಟಿರುತ್ತೆ. ಅದನ್ನ ಇವಳೇ ಎತ್ಕೊಂಡ್ ಹೋಗಿರ್ಬೋದೇನೋ ಅಂತ ಓಡಿಸ್ಕೊಂಡು ಹೋಗೋದು. ಯಾಕಂದ್ರೆ ಪೇಜರ್ ಇದ್ರೇನೆ ಮತ್ತೆ ರಿಟರ್ನ್ ಹೋಗಕ್ ಆಗೋದು ಅಂತ ಅನ್ಕೊಂಡಿದ್ದಾನೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು. ಸೊ ಓಡಿಸ್ಕೊಂಡು ಹೋದಾಗ ಅವಳು ಅಯ್ಯೋ ಕಳ್ಳ ಬರ್ತಾ ಇದಾರೆ ಅಂತ ಹೇಳಿ ಓಡು ಅಲ್ಲಿಂದ ಸ್ಟ್ರೈಟ್ ಆಗಿ ಹೀರೋ ಅವರಪ್ಪ ಒಂದ್ ಮ್ಯೂಸಿಕ್ ಬ್ಯಾಂಡ್ ಇಟ್ಕೊಂಡಿರ್ತಾರಲ್ಲ ಆ ಜಾಗಕ್ಕೆ ಓಡೋಗ್ಬಿಟ್ಟು ಅವ್ರ ಹಿಂದ್ಗಡೆ ನಿಂತ್ಕೊಂಡ್ಬಿಟ್ಲು. ನನ್ನ ಒಬ್ಬ ಹರಾಜ್ ಮಾಡ್ತಿದ್ದಾನೆ ಅಂತ ಹೇಳಿದ ತಕ್ಷಣ ಯಾರು ಓಡಿಸ್ಕೊಂಡ್ ಬಂದಿದ್ದೆ ಅಂತ ಕೂಡ ಹೀರೋ ಅವರಪ್ಪ ನೋಡಿಲ್ವೇ, ಯಾವನವನು ಸೋಮ್ನ ಓಡಿಸ್ಕೊಂಡ್ ಬಂದಿದ್ದು, ಒಡಿ ಅವ್ನ ಹಾಕೊಂಡು ಅಂತ ಹೇಳಿದ ತಕ್ಷಣ ಎಲ್ಲರೂ ಅವನ ಪಾಪ ಹಾಕೊಂಡು ತುಳಿ ಅಂತ ತುಳ್ದಾಕ್ಬಿಟ್ರು. ಆಮೇಲೆ ಅವ್ನ ಮುಖ ನೋಡೋದು, ಅಯ್ಯೋ ನೀನಾ, ಅಯ್ಯೋ ಬಿಡ್ರೋ ಪಾಪ ಒಳ್ಳೆಯವನು ಅಂತ ಹೇಳಿ ಎಬ್ಸಿ ಕೂರಿಸ್ತಾರೆ. ಸ್ವಲ್ಪ ಫಸ್ಟ್ ಏಡ್ ಎಲ್ಲ ಮಾಡ್ಬಿಟ್ಟು ಇನ್ನೊಬ್ಬ ಪಾಪ ಮೈಯೆಲ್ಲ ಎಸಗ್ತಾ ಇರ್ತಾನೆ. ಆಗ ಹೀರೋ ಅವರಪ್ಪ ಹುಡುಗಿ ಹತ್ರ ಹೇಳ್ತಾರೆ, ಆಕ್ಚುಲಿ ಆ ಹುಡುಗಿನ ಈ ಫಿಲ್ಮ್ ಅಲ್ಲಿ ಹೀರೋಯಿನ್, ಅವಳ ಹೆಸರು ಸೋಂಬ್ ಅಂತ. ಅಯ್ಯೋ ತುಂಬಾ ಒಳ್ಳೆ ಹುಡುಗನಮ್ಮ, ಅವ್ನ ಹತ್ರ ಎಲ್ಲ ಏನು ಮಾಡಲ್ವೇ ಅಂತ ಹೇಳಿದಾಗ ಇವಳು ಅಂತಾಳೆ, ಯಾರು ಹೇಳಿದ್ದು ಒಳ್ಳೆ ಹುಡುಗ ಅಂತ, ಅವ್ನು ಹುಡುಗಿರ ಹತ್ರ ಹೆಂಗ್ ನಡ್ಕೊಳ್ತಾನೆ ಗೊತ್ತಾ, ತುಂಬಾನೇ ಡರ್ಟಿ ಫೆಲೋ ಅಂತೆಲ್ಲ ಬೈಬೇಕಾದ್ರೆ ಹೀರೋಗೆ ಟೆನ್ಷನ್ ಆಗೋಯ್ತು. ಯಾರನ್ನ ನೋಡಿ ಏನ್ ಹೇಳ್ತಾ ಇದ್ದೆ ಅಂತ ಹೊಡಿಯಕ್ಕೆ ಬರ್ತಾನೆ. ಅವತ್ತ ಟೆಲಿಫೋನ್ ಬೂತ್ ಅಲ್ಲಿ ನನ್ ಪೇಜರ್ ಮಿಸ್ ಆಗೋಯ್ತು, ಅದೇನಾದ್ರೂ ನೀನ್ ನೋಡ್ದ ಅಂತ ಅವ್ನು ಕೇಳಿದ್ರೆ ಇವಳು ಏನು ಯಾರನ್ನ ನೋಡಿ ಕಳ್ಳಿ ಅಂತ ಇದೆಯಾ ಅಂದಿದ ತಕ್ಷಣ ಇಬ್ಬರಿಗೂ ಮತ್ತೆ ಕ್ಲಾಶ್ ಆಗುತ್ತೆ. ಅಷ್ಟೇ, ಹೆಂಗೋ ಸಮಾಧಾನ ಮಾಡಿದ್ರು. ಹಂಗೆ ಸೈಡ್ ಅಲ್ಲಿ ಕೂರಿಸ್ತಾರೆ. ಈಗ ಸೋಮ್ ಮನೆಗೆ ಹೋಗ್ಬೇಕು. ಆಕ್ಚುಲಿ ಅವಳಿಗೆ ಹೀರೋ ಅವ್ರ ಅಪ್ಪ ಅಂದ್ರೆ ಒಂದ್ ಸೈಡ್ ಲವ್, ತುಂಬಾನೇ ಇಷ್ಟ ಪಡ್ತಾಳೆ ಅಂತಾನೆ ಹೇಳ್ಬೋದು. ಒಂಥರ ಮಾತಾಡ್ತಾಳೆ ಅವಳ ಹತ್ರ. ಇದನ್ನ ಗಮನಿಸೋ ಹೀರೋಗೆ ಸಖತ್ ಟೆನ್ಷನ್ ಆಗುತ್ತೆ. ಜೊತೆಗೆ ಅವಳು ಬೇರೆ ತುಂಬಾ ಲೇಟ್ ಆಗೋಯ್ತು, ನನ್ಗೆ ಮನೆಗೆ ಹೋಗಕ್ಕೆ ಭಯ ಆಗುತ್ತೆ, ಪ್ಲೀಸ್ ನೀವ್ ಬಂದು ನನ್ನ ಡ್ರಾಪ್ ಮಾಡ್ತೀರಾ ಅಂತ ಹೀರೋ ಅವ್ರಪ್ಪನ ಬೇರೆ ಕೇಳ್ತಾಳೆ. ಡ್ರಾಪ್ ಮಾಡತ್ತಾನೆ. ಇವಳು ನಮ್ಮಪ್ಪ ಏನಕ್ಕೆ ಸೇರ್ಬೇಕು ಅಂತ ಹೇಳಿ ನಾನ್ ಡ್ರಾಪ್ ಮಾಡ್ತೀನಿ ಬಾ ಅಂತ ಬಲವಂತವಾಗಿ ಕರ್ಕೊಂಡ್ ಹೋಗ್ತಾನೆ. ಅವಳಂಗೆ ಟೆನ್ಷನ್ ಆಗಿ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇಬ್ರು ಅಷ್ಟೇ ಮುಖ ನೋಡ್ಕೊಂಡ್ರೆ ಸಾಕು ಟಾಮ್ ಅಂಡ್ ಜೆರ್ರಿ ತರ ಜಗಳ ಮಾಡ್ಕೊಂತಾರೆ, ಆ ತರ ಇರ್ತಾರೆ. ಆದ್ರೆ ದಿನಗಳು ಸಾಕ್ತಾ ಹೀರೋ ಮತ್ತೆ ಹೀರೋ ಅವರಪ್ಪ ತುಂಬಾನೇ ಕ್ಲೋಸ್ ಆಗ್ಬಿಟ್ರು ಅಂತಾನೆ ಹೇಳ್ಬೇಕು. ಹೀರೋ ಅವರಪ್ಪಗಂತೂ ಮ್ಯೂಸಿಕ್ ಅಂದ್ರೆ ತುಂಬಾನೇ ಇಷ್ಟ ಅಲ್ಲ, ಅದ್ರ ಬಗ್ಗೆ ಅವ್ನಿಗೆ ತುಂಬಾನೇ ವಿಷಯಗಳನ್ನ ಹೇಳ್ಕೊಡ್ತಾರೆ. ಇನ್ನೊಂದ್ ಹೇಳ್ಬೇಕು, ಪೇಜರ್ ನ ಯೂಸ್ ಮಾಡೋದ್ ಹೆಂಗೆ ಅಂದ್ರೆ ಫಸ್ಟ್ ಒಂದು ಕಸ್ಟಮರ್ ಕೇರ್ ತರ ಇರ್ತಾರೆ. ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಯಾರ್ಗೆ ಮೆಸೇಜ್ ಕಳಿಸ್ಬೇಕು, ಯಾವ ಪೇಜರ್ ನಂಬರ್ ಗೆ ಮೆಸೇಜ್ ಕಳಿಸ್ಬೇಕು, ಯಾರ್ ಕಡೆಯಿಂದ ಕಳಿಸ್ಬೇಕು ಅಂತ ಅವ್ರಿಗೆ ಡೀಟೇಲ್ಸ್ ಹೇಳಿದ್ರೆ ಅವರು ಆ ಪೇಜರ್ ಗೆ ಮೆಸೇಜ್ ನ ಕಳಿಸ್ತಾರೆ. ಆತರ ಇವಾಗ ಹೀರೋ ಅವರಪ್ಪ ಸುಮಾರು ಮೆಸೇಜಸ್ ನ ಹೀರೋ ಅವ್ರ ಅಮ್ಮಗೆ ಕಳಿಸ್ತಾನೆ ಇರ್ತಾರೆ. ಬಟ್ ಆ ಕಡೆಯಿಂದ ಏನು ರೆಸ್ಪಾಂಡೇ ಇಲ್ಲ. ಪಾಪ ತುಂಬಾ ಮಿಸ್ ಮಾಡ್ಕೊಳ್ಳೋ ತರ ಫೀಲು. ಫಸ್ಟ್ ಆಫ್ ಆಲ್ ಏನಕ್ಕೆ ಬ್ರೇಕಪ್ ಹೇಳ್ಬಿಟ್ಟು ಹೋಗಿರ್ತಾರೆ ಅಂದ್ರೆ ಆ ಸೋಮ್ ಅನ್ನೋ ಹುಡುಗಿ ಹೀರೋ ಅವ್ರ ಅಪ್ಪ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾಳೆ ಅಂತಾನೆ ಅರ್ಧ ಇವರು ಜಗಳ ಮಾಡ್ಕೊಂಡು ಹೋಗಿರೋದು. ಆದ್ರೆ ಇವ್ರು ತುಂಬಾ ಮಿಸ್ ಮಾಡ್ಕೊಳ್ತಾ ಇರೋದು ಹೀರೋಯಿನ್ ಅನ್ನೇ ತಾನೆ. ಸರಿ ಮನೆಗಾದ್ರೂ ಟ್ರೈ ಮಾಡೋಣ ಅಂತ ಲ್ಯಾಂಡ್ ಲೈನ್ ನಂಬರ್ ಗೆ ಟ್ರೈ ಮಾಡಿದ್ರೆ ಆ ಕಡೆ ಹೀರೋ ಅವ್ರ ಅಮ್ಮ ಇರ್ತಾರಲ್ವಾ, ಅವ್ರಪ್ಪ ಕಾಲ್ ಅಟೆಂಡ್ ಮಾಡ್ತಾ ಇರೋದು. ಅವರೊಂದು ಪೊಲೀಸ್ ಆಫೀಸರ್. ನಾರ್ಮಲ್ ಆಗಿ ಹಲೋ ಅಂತಂದ್ರೆ ಟೆರರ್ ಆಗಿರುತ್ತೆ. ವಾಯ್ಸ್ ನ ಕೇಳಿ ಆ ಬೇಸ್ ಸೌಂಡ್ ಕೇಳಿನೇ ಭಯಪಟ್ಟು ಕಾಲ್ ನ ಕಟ್ ಮಾಡ್ಬಿಡ್ತಾರೆ. ಯಾರ್ ಮಾತಾಡಿದ್ದು ಅಂದಾಗ ಇನ್ಯಾರೋ ಅವ್ರ ಅಪ್ಪನೇ ಅಂದಾಗ, ಅಯ್ಯೋ ತಾತ ತುಂಬಾ ಕೂಲ್ ಆದ ಟೈಪ್, ತುಂಬಾ ಒಳ್ಳೆಯವರು, ಇರಿ ನಾನ್ ಮಾತಾಡ್ತೀನಿ ಅಂತ ಫೋನ್ ಎತ್ಕೊಂಡು ಕಿವಿಯಲ್ಲಿ ಇಟ್ಕೊಂಡು ಅವ್ರ ವಾಯ್ಸ್ ಕೇಳ್ಕೊಂಡ್ಮೇಲೆ ಇವ್ನಿಗೆ ಅರ್ಥ ಆಗೋದು ಓಕೆ ಅವ್ರು ಇನ್ನೂ ನನ್ಗೆ ತಾತ ಆಗಿಲ್ಲ ಅಂತ. ಇವನೋ ವಾಯ್ಸ್ ಕೇಳಿಸ್ಕೊಂಡು ಭಯ ಪಟ್ಬಿಟ್ಟು ಕಾಲ್ ನ ಕಟ್ ಮಾಡ್ಬಿಟ್ಟ. ಸರಿ ಹೆಂಗಾದ್ರೂ ಮಾತಾಡ್ಲೇಬೇಕು ಅಂತ ಲೇಡೀಸ್ ವಾಯ್ಸ್ ಅಲ್ಲೆಲ್ಲ ಮಾತಾಡಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವಳಿಗೆ ಕಂಡಿಡಿದ್ ಬಿಟ್ಲು ಅವಳ ಆ ಕಡೆ. ಅವಳು ಕಾಲ್ ಅಟೆಂಡ್ ಮಾಡೋದ್ ಮೀನ್ಸ್ ಮಾತಾಡೋ ತರ ಇಲ್ಲ, ಕಾಲ್ ನ ಕಟ್ ಮಾಡ್ಬಿಟ್ಲು. ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಿಲ್ಲ.
ಬಟ್ ನಮ್ ಹೀರೋ ಡೌಟ್ ಅಲ್ಲಿ ಹೌದು ಸೋಮ್ ನಿಮ್ ಜೊತೆ ಕ್ಲೋಸ್ ಆಗಿದಾರೆ ಅಂತ ತಾನೆ ಆ ಮ್ಯಾಮ್ ಅನ್ನೋರು ನಿಮ್ ಬಿಟ್ಟೋಗಿದ್ದು ಅವಳೆ ನಿಮ್ಗೆ ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಕೇಳಿದಾಗ ಚಾಚಾ ಎಕ್ಸ್ ಗರ್ಲ್ ಫ್ರೆಂಡ್ ಎಲ್ಲ ಇಲ್ಲ ಅಂತ ಹೇಳಿದಾಗ ಸರಿ ಫ್ರೆಂಡ್ ವಿತ್ ಬೆನಿಫಿಟ್ ಅಂತ ಕೇಳಿದ್ರೆ ಏನೋ ಫ್ರೆಂಡ್ ವಿತ್ ಬೆನಿಫಿಟ್ ಏನೋ ಹೊಸದಾಗೆಲ್ಲ ಹೇಳ್ತಾ ಇದೆ ನನಗೆ ಅದಕ್ಕೆಲ್ಲ ಮೀನಿಂಗ್ ಗೊತ್ತಿಲ್ಲ ಸೋಮ್ನ ನನಗೆ ಚಿಕ್ಕ ವಯಸ್ಸಿಂದ ಗೊತ್ತು ಅವಳು ನನಗೆ ತಂಗಿ ತರ ಆದ್ರೆ ನೀನೇನಕ್ಕೆ ಇದ್ರ ಬಗ್ಗೆ ಕೇಳ್ತಿದ್ಯಾ ಅಂತ ಹೇಳ್ತಾರೆ ಬಟ್ ಈಗ ಸದ್ಯಕ್ಕೆ ನಮ್ ಹೀರೋಗೆ ಒಂದು ಕ್ಲಿಯರ್ ಕಟ್ ಆಯ್ತಲ್ವಾ ಅಪ್ಪ ಮತ್ತೆ ಅಮ್ಮನ್ ಲವ್ಗೆ ಸಪೋರ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ ಅದಕ್ಕಂತ ನೆಕ್ಸ್ಟ್ ಡೇ ಬೆಳಗ್ಗೆ ಅವ್ರ ಅಮ್ಮ ಮನೆ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾನೆ ಬಟ್ ಅವ್ರ ಹೀರೋ ಅವ್ರ ಅಪ್ಪ ಹೆಸರು ಕೇಳಿದ್ರೇನೆ ಸಾಕು ಟೆನ್ಷನ್ ಆಗ್ತಾರೆ ನೀನೇ ನನ್ನ ಹತ್ರ ಮಾತಾಡ್ಬೇಕಾಗಿಲ್ಲ ಕನ್ವಿನ್ಸ್ ಮಾಡ್ಬೇಕಾಗಿಲ್ಲ ಹೋಗಿಲ್ಲಿಂದ ಅಂತ ಓಡಿಸ್ತಾ ಇರ್ತಾರೆ ಆದ್ರೆ ಗೇಟ್ ಹಾಕ್ಬೇಕಾದ್ರೆ ಲೈಟ್ ಆಗಿ ನಮ್ ಹೀರೋ ಕೈಗೆ ಏಟ್ ಆಗೋಯ್ತು ಅಯ್ಯೋ ಅಮ್ಮ ನನಗೆ ನೋತಿದೆ ಅಂದಿದ ತಕ್ಷಣ ಅಯ್ಯೋ ಸಾರಿ ನೋಡ್ಕೊಂಡಿಲ್ಲ ಅಂತ ಹೇಳಿ ಅವ್ರ ಹತ್ರ ಬಂದು ಅವ್ನ ಕೈಗೆ ಮೆಡಿಸನ್ ಎಲ್ಲ ಹಾಕ್ತಾ ಇರ್ತಾರೆ ಅದನ್ನ ನೋಡ್ತಾ ಇದ್ರೆ ಅವ್ನಿಗೆ ತುಂಬಾನೇ ಒಂಥರ ಹಾರ್ಟ್ ಟಚ್ ಆಗೋ ತರ ಆಗೋಯ್ತು ಹಂಗೆ ಕಣ್ ಹಾರಿಸದೆ ನೋಡ್ತಾ ಇರ್ತಾನೆ ಅದನ್ನ ನೋಡ್ಬಿಟ್ಟು ಅವ್ರು ಕೇಳ್ತಾರೆ ಏನೋ ಇವಾಗ ಏನಕ್ಕೋ ಹತ್ರ ನೋಡ್ತಾ ಇದೀಯ ಅಂದಾಗ ಸಾರಿ ಏನಿಲ್ಲ ನೀವು ನೋಡೋದಕ್ಕೆ ನಮ್ಮ ಅಮ್ಮ ತರನೇ ಇದೀರಾ ಅಂದಾಗ ಏನು ನಿಮ್ಮ ಅಮ್ಮ ತರನ ನಾನೇನೇನ್ 50 ವರ್ಷದ ಹೆಂಗ್ಸು ಅಂತ ಅನ್ಕೊಂಡಿದ್ಯಾ ಬಾಯ್ ಮೇಲೆನೆ ಹೊಡಿತೀನಿ ಅಂತ ಬೈತಾರೆ ಆಗ ಹೀರೋ ಹೇಳ್ತಾನೆ ಇಲ್ಲಿ ನೋಡಿ ನಿಮ್ಮ ಮತ್ತೆ ತಮ್ಮ ಮಧ್ಯೆ ಆ ಸೋಮ್ ಬರ್ದೇ ಇರೋ ತರ ನಾನ್ ನೋಡ್ಕೊಂತೀನಿ ನಾನ್ ಅದಕ್ಕೆ ಗ್ಯಾರಂಟಿ ಇದೀನಿ ಅಷ್ಟೇ ಅಲ್ಲ ನಾಳೆ ಅವರೊಂದು ಕಾನ್ಸರ್ಟ್ ಗೋಸ್ಕರ ಹೊರಡ್ತಿದ್ದಾರೆ ನೀವು ಬಂದು ಸೆಂಡ್ ಆಫ್ ಮಾಡಿದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ ಮೀನ್ಸ್ ಅವ್ರು ತುಂಬಾ ಖುಷಿ ಪಡ್ತಾರೆ ಅನ್ನೋ ತರ ಅಂದಾಗ ಅವ್ರು ಒಪ್ಪೋ ತರ ಇಲ್ಲ ಬಟ್ ಹಿಂಗೋ ಕನ್ವಿನ್ಸ್ ಮಾಡಿ ನೆಕ್ಸ್ಟ್ ಡೇ ಅಲ್ಲಿಗೆ ಕರ್ಕೊಂಡ್ ಬಂದ್ಬಿಟ್ಟ ಅವ್ರು ಕೂಡ ಹೊರಡಕ್ಕೆ ರೆಡಿ ಆಗಿರ್ಬೇಕಾದ್ರೆ ನಿಮ್ಮನ್ನ ನೋಡಕ್ ಒಬ್ರು ಬಂದಿದ್ದಾರೆ ಅಂತ ಹೇಳಿ ಬಾಯಿ ಮುಚ್ಚಿಲ್ಲ ಸೋಮ್ ಹಂಗೆ ಓಡ್ ಬಂದು ಮುಂದೆ ನಿಂತ್ಕೊಂತಾರೆ ಅಷ್ಟೇ ಸೋಮಲ್ಲಿ ಇರೋದ್ರನ್ನ ನೋಡ್ಬಿಟ್ಟು ಹೀರೋರಮ್ಮಗೆ ಟೆನ್ಷನ್ ಆಗಿ ಅವ್ರಲ್ಲಿಂದ ಹೊರಟೋಗ್ತಾರೆ ಅವಳ ಹೀರೋರಪ್ಪ ಕೈ ಬಿಡೋ ತರನೇ ಇಲ್ವೇ ಕೈ ಹಿಡ್ಕೊಂಡೆ ಮಾತಾಡ್ತಾ ಇರ್ತಾಳೆ ಇವ್ನ್ಗೆ ಟೆನ್ಷನ್ ಆಗ್ಬಿಟ್ಟು ಕೈ ಕಿತ್ತಿ ಬಿಸಾಕ್ಬಿಟ್ಟು ಯಾಕೆ ಫೋನಲ್ಲಿ ಹೇಳಿದ್ರೆ ಆಗಲ್ವಾ ಇಲ್ಲಿವರೆಗೂ ಬಂದು ಹೇಳ್ಬೇಕಾ ಅನ್ನೋ ತರ ಅವಳ ಮೇಲೆ ಕೂಗಾಡ್ಬಿಟ್ಟು ಹೋಗ್ತಾನೆ ಅವಳಿಗೇನ್ ಅರ್ಥ ಆಗ್ತಾ ಇಲ್ಲ ಇವ್ನಿಗೆ ಏನಾಯ್ತು ಏನಕ್ಕೆ ಇವಾಗ ನನ್ನ ಹತ್ರ ಬೈತಿದ್ದಾನೆ ಅಂತ ಆದ್ರೆ ಹೆಂಗೋ ಕಾನ್ಸರ್ಟ್ ಮುಗಿಸ್ಕೊಂಡು ರಿಟರ್ನ್ ಬಂದ್ಮೇಲೆ ಹೀರೋ ಸ್ಟ್ರೇಟ್ ಆಗಿ ಮನೆಗ್ ಬಂದು ಅವ್ರ ಅಂಕಲ್ ಹತ್ರ ಕೇಳ್ತಾನೆ ಸೋಮ್ಗು ಮತ್ತೆ ತಮ್ಮಗೆ ಏನ್ ಸಂಬಂಧ ಅವಳೇನಕ್ಕೆ ಯಾವಾಗೂ ನಾಯಿ ಮರಿತರ ಅವ್ರ ಇಂದ್ರನೇ ಸುತ್ತಾ ಇರ್ತಾಳೆ ಅಂದಾಗ ಅವಾಗ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿನ ಹೇಳ್ತಾರೆ ಆಕ್ಚುಲಿ ಸೋಮ್ಗೊಬ್ಬ ಅಣ್ಣ ಇದ್ದ ಅವನು ಮತ್ತೆ ತಮ್ಮ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಬೆಳೆದಿದ್ದಾರೆ ಅಂತಾನೆ ಹೇಳ್ಬೇಕು ಆತರನೇ ಸೋಮ್ ಕೂಡ ಪರಿಚಯ ಆಗಿದ್ದು ಚಿಕ್ಕ ವಯಸ್ಸಿಂದ ನೋಡಿ ಬೆಳೆದಿದ್ದಾರಲ್ವಾ ಆದ್ರೆ ಒಂದಿನ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ದೊಡ್ಡದಾಗ ಒಂದು ಆಕ್ಸಿಡೆಂಟ್ ಆಗೋಯ್ತು ಆಕ್ಸಿಡೆಂಟ್ ಅಲ್ಲಿ ಸೋಮ್ ಅವ್ರ ಅಣ್ಣ ತೀರ್ಕೊಂಡ್ಬಿಟ್ರು ತಮ್ಮಗ್ ಮಾತ್ರ ಲೈಟ್ ಆಗಿ ಕೈ ಫ್ರಾಕ್ಚರ್ ಆಗಿ ಸ್ವಲ್ಪ ಹುಷಾರಾದ ಆದ್ರೆ ಅಣ್ಣನ ಕಳ್ಕೊಂಡಿರೋ ತಂಗಿನ ನೋಡ್ಕೊಳ್ಳೇಬೇಕು ಅನ್ನೋದಕ್ಕೋಸ್ಕರ ಇವ್ನೇ ಅವಳನ್ನ ಚಿಕ್ಕ ವಯಸ್ಸಿಂದ ಟೇಕ್ ಕೇರ್ ಮಾಡಿ ನೋಡ್ಕೊಂಡ ಪ್ರೀತಿ ವಿಶ್ವಾಸದಿಂದಾನೇ ಬೆಳೆಸ್ದ ಅನ್ನೋ ತರ ಹೇಳ್ತಾರೆ ಆಕ್ಚುಲಿ ಹೀರೋ ಅವರಪ್ಪ ಬಂದು ಒಂದು ತಂಗಿ ತರನೇ ಅವಳನ್ನ ನೋಡ್ತಾ ಇರೋದು ಬಟ್ ಅವಳ ದೃಷ್ಟಿಯಲ್ಲಿ ನೋಡ್ತಾ ಇಲ್ವಲ್ಲ ಅವಳಿಗೆ ಲವ್ ಬಂದ್ಬಿಟ್ಟಿರತ್ತೆ ಹೀರೋ ಅವರಪ್ಪ ಇನ್ನೊಂದು ಹುಡುಗಿನ ಲವ್ ಮಾಡ್ತಿದ್ರೆ ಅಂತ ಗೊತ್ತಿದ್ರೆ ಕೂಡ ಅವಳು ಲವ್ ಮಾಡ್ತಿದ್ದಾಳೆ ಬಟ್ ಈ ತರ ಒಂದು ಸ್ಯಾಡ್ ಸ್ಟೋರಿನ ಕೇಳಿದ್ಮೇಲೆ ಅವಳ ಮೇಲೆ ಒಂದ್ ಸ್ವಲ್ಪ ಕರುಣೆ ಬರುತ್ತೆ ಅಂತ ನೋಡಿದ್ರೆ ಹೆಂಗಾದ್ರೂ ಮಾಡಿ ಅವ್ರಿಬ್ಬರನ್ನ ದೂರ ಮಾಡ್ಬೇಕು ಅಮ್ಮನ ಅಪ್ಪನೇ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ ಅದಾದ್ಮೇಲೆ ಅವ್ರ ಅಪ್ಪ ಹತ್ರನೂ ಹೋಗಿ ಮಾತಾಡ್ತಾನೆ ನನಗೆ ಸೋಮ್ ಬಗ್ಗೆ ಎಲ್ಲಾ ಡೀಟೇಲ್ಸ್ ಗೊತ್ತಾಯ್ತು ನೀನ್ ಅವಳನ್ನ ತಂಗಿ ತರನೇ ನೋಡ್ತಾ ಇರೋದು ಬಟ್ ಅವಳು ನಿನ್ನ ಆತರ ನೋಡ್ತಾ ಇಲ್ಲ ನೀನ್ ಅವಳ ಜೊತೆ ಮಾತಾಡಿದಷ್ಟು ಕ್ಲೋಸ್ ಆಗಿದ್ದಷ್ಟು ಅಮ್ಮ ನಿಮ್ಮನ್ನ ಸೇರೋದಿಲ್ಲ ಇನ್ಮೇಲೆ ಅವಳ ಕತೆ ನಾನ್ ನೋಡ್ಕೊಂತೀನಿ ನೀವ್ ಅಮ್ಮನ ಸೇರೋ ಕತೆನ ನೋಡ್ರಿ ನೀವ್ ಅವಳಿಗೆ ಹೇಳಿದ್ರಲ್ಲ ಸಾಂಗ್ ಲಿರಿಕ್ಸ್ ಬರೆಯೋದಕ್ಕೆ ಹೇಳ್ಕೊಡ್ತೀನಿ ಅಂತ ಇನ್ಮೇಲೆ ಆ ಕೆಲ್ಸನ ನಾನ್ ಮಾಡ್ತೀನಿ ನೀವ್ ಅಮ್ಮನ ಕರೆಕ್ಟ್ ಮಾಡೋ ಕೆಲ್ಸನ ನೋಡಿ ಅಂತ ಹೇಳಿ ಇನ್ಮೇಲೆ ಆ ಕೆಲ್ಸನ ಇವ್ನ ಎತ್ಕೊಂಡ ಇನ್ಮೇಲೆ ಇವನೇ ಕ್ಲಾಸ್ ಎತ್ತೋದು ಅಂತ ಗೊತ್ತಾದ್ಮೇಲೆ ಸೋಮ್ಗೆ ಸಖತ್ ಟೆನ್ಷನ್ ಆಗುತ್ತೆ ಯಾಕಂದ್ರೆ ಹೀರೋ ಅವ್ರ ಅಪ್ಪ ಜೊತೆಗೆ ಬಂದ್ರೆ ತಾನೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಇಂಪ್ರೆಸ್ ಮಾಡ್ಬೋದು ಅಂತ ಅವಳ ಈ ತರ ಪ್ಲಾನ್ ಮಾಡಿದ್ದು ಆದ್ರೆ ಇವನ ಹತ್ರ ಬಂದ್ ಸಿಕ್ಕಾಕೊಂಡಲ್ಲ ಅಂತ ಟೆನ್ಷನ್ ಅಲ್ಲಿ ಕೂತಿರ್ತಾಳೆ ಹಂಗೆ ಅವ್ರ ಕ್ಲಾಸಸ್ ನಡೆಯುತ್ತೆ ಆದ್ರೆ ಇಲ್ಲಿ ಅವ್ರ ಅಮ್ಮನ ಇಂಪ್ರೆಸ್ ಮಾಡೋದಕ್ಕೆ ಅವ್ರ ಅಪ್ಪಗೆ ಅವ್ನ ಐಡಿಯಾಸ್ ಕೂಡ ಕೊಡ್ತಾ ಇರ್ತಾನೆ ಈಗ ಲೇಟೆಸ್ಟ್ ಆಗಿ ಅದು 2015 ಅಲ್ವಾ ಅವ್ನ್ ಬಂದಿರೋದು ಆ ಟೈಮ್ ಅಲ್ಲಿ ಲೇಟೆಸ್ಟ್ ಆಗಿ ರಿಲೀಸ್ ಆಗಿರೋ ಏನೋ ಕೆಲವೊಂದು ಸಾಂಗ್ ಲಿರಿಕ್ಸ್ ಎಲ್ಲ ಬರ್ದ್ ಕೊಟ್ಬಿಟ್ಟು ಸೂಪರ್ ಇಂಪ್ರೆಸ್ ಮಾಡ್ಬೋದು ಅಂತ ಹೇಳಿ ಅದನ್ನೆಲ್ಲ ಬರ್ದ್ ಕೊಟ್ಟಾಗ ಅವ್ರು ಅದಕ್ಕೆ ಮ್ಯೂಸಿಕ್ ಎಲ್ಲ ಕಂಪೋಸ್ ಮಾಡಿರ್ತಾರೆ ಆತರ ಕಂಪೋಸ್ ಮಾಡಿರೋ ಮ್ಯೂಸಿಕ್ ನೆಲ್ಲ ಕೇಳಿಸ್ಕೊಂಡು ಹೀರೋ ಅವ್ರ ಅಮ್ಮಗೆ ಸಖತ್ ಸಂತೋಷ ಪರವಾಗಿಲ್ವೇ ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅಂತ ಅದರಿಂದ ತಮ್ಮ ಮೇಲೆ ಇರೋ ಕೋಪ ಎಲ್ಲ ಹೋಯ್ತು ಅಂದ್ರೆ ಹೀರೋ ಅವ್ರ ಅಪ್ಪ ಮೇಲೆ ಇರೋ ಕೋಪ ಎಲ್ಲ ಹೋಯ್ತು ಬಟ್ ಇನ್ನು ಮಾತಾಡ್ತಾ ಇಲ್ಲ ಆದ್ರೆ ಕಾಲ ಕಳೀತಾ ಮಾತಾಡಕ್ಕೂ ಶುರು ಮಾಡ್ಬಿಟ್ರು ಈ ಕಡೆ ನಮ್ ಹೀರೋ ಮತ್ತೆ ಸೋಮ್ ಇಬ್ರು ಸ್ವಲ್ಪ ಕ್ಲೋಸ್ ಆಗ್ಬಿಟ್ರು ಅಂತಾನೆ ಹೇಳ್ಬೇಕು ಆ ಲಿರಿಕ್ಸ್ ಹೇಳ್ಕೊಡ್ತೀನಿ ಅನ್ನೋ ಹೆಸರಲ್ಲಿ ಸ್ವಲ್ಪ ಲೇಟೆಸ್ಟ್ ಆಗಿರೋ ವರ್ಡ್ಸ್ ಎಲ್ಲ ಯೂಸ್ ಮಾಡಿ ಲಿರಿಕ್ಸ್ ನ ಬರಿಸ್ತಾ ಇದ್ರೆ ಅವಳಗ ವರ್ಡ್ಸ್ ಎಲ್ಲ ನೋಡ್ಬಿಟ್ಟು ನಿಜವಾಗ್ಲೂ ಇದೆಲ್ಲ ಥಾಯ್ ಲ್ಯಾಂಗ್ವೇಜ್ ನನ್ಗೊಂದು ಅರ್ಥ ಆಗ್ತಾ ಇಲ್ಲ ಅನ್ನೋ ತರ ಕೂತಿರ್ತಾಳೆ ಈ ತರ ಕ್ಲಾಸ್ ತೆಗಿತೀನಿ ಅನ್ನೋ ಹೆಸರಲ್ಲಿ ತುಂಬಾನೇ ಒಟ್ಟಿಗೆ ಟೈಮ್ ನ ಸ್ಪೆಂಡ್ ಮಾಡ್ತಾರಲ್ಲ ಆತರ ಮಾಡ್ತಾನೆ ಹೀರೋಗೆ ಸೋಮ್ ಮೇಲೆ ಒಂದು ಇಂಟ್ರೆಸ್ಟ್ ಬಂದ್ಬಿಡ್ತು ಅಂತಾನೆ ಹೇಳ್ಬೇಕು ಆದ್ರೆ ಅವಳು ತುಂಬಾನೇ ಬಾಯ್ ಬಡ್ಕಿ ಲೊಡ ಅಂತ ಮಾತಾಡ್ತಾನೆ ಇರ್ತಾಳೆ ಅದರಿಂದಾನೇ ಅರ್ಧ ಇಂಪ್ರೆಸ್ ಆಗ್ಬಿಟ್ಟ ಅಂತ ಹೇಳ್ಬೇಕು ಯಾವ ಲೆವೆಲ್ ಗಂದ್ರೆ ಇವಳನ್ನ ನೆನ್ಸ್ಕೊಂಡೆ ಇವನು ಲಿರಿಕ್ಸ್ ಎಲ್ಲ ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾನೆ ಆ ರೇಂಜ್ ಗೆ ಇಷ್ಟ ಪಡಕ್ಕೆ ಶುರು ಮಾಡ್ಬಿಟ್ಟ ಒಂದ್ ಟೈಮ್ ಸೋಮೆ ಕೇಳ್ತಾಳೆ ಹೌದು ನಾನ್ ನಿನ್ಗೆ ಮೆಸೇಜ್ ಮಾಡೋದು ನಿನ್ ಹತ್ರ ಪೇಜರ್ ಏನಿಲ್ವಾ ಪೇಜರ್ ನಂಬರ್ ಕೊಡು ಅಂದಾಗ ಅವನಂತಾನೆ ಇವಾಗ ಪೇಜರ್ ಎಲ್ಲ ತಗೊಳ್ಳೋಷ್ಟು ಅಮೌಂಟ್ ನನ್ನ ಹತ್ರ ಇಲ್ಲ ಅಂತ ಸರಿ ಇರು ನನ್ನ ಹತ್ರ ಹಳೇದೊಂದಿದೆ ಅಂತ ಒಂದು ಪೇಜರ್ ನ ತೆಗೆದು ಕೊಡ್ತಾಳೆ ಆಕ್ಚುಲಿ ಈ ಪೇಜರ್ ನಾನೇ ಇವನು ಟೈಮ್ ಟ್ರಾವೆಲ್ ಮಾಡ್ಬೇಕಾದ್ರೆ ತಗೊಂಡ್ಬಂದಿರೋ ಪೇಜರ್ ಅದು ಅವನಿಗೂ ಅರ್ಥ ಆಯ್ತು ಹಂಗೆ ಈಗ ಒಂದು ಕಾನ್ಸರ್ಟ್ ನ ತೋರಿಸ್ತಾರೆ ಹೀರೋ ಅವರಪ್ಪ ಕಾನ್ಸರ್ಟ್ ಗೆ ರೆಡಿ ಆಗ್ಬಿಟ್ರು ತುಂಬಾ ಚೆನ್ನಾಗಿ ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿರೋ ಎಲ್ಲಾ ವಿದ್ಯೆನ ಕೂಡ ಇಲ್ಲಿ ಇಳಿಸ್ತಾರೆ ಅಷ್ಟು ಚೆನ್ನಾಗಿ ಆಡ್ತಾರೆ ಈಗ ಕಾನ್ಸರ್ಟ್ ಎಲ್ಲ ಮುಗಿದು ಕೆಳಗಡೆ ಬಂದ್ಮೇಲೆ ಸೋಮ್ ಓಡೋಗ್ಬಿಟ್ಟು ಹೀರೋ ಅವರಪ್ಪ ಕೈನ ಹಿಡ್ಕೊಂಡು ನಾವಿಬ್ರದ್ದು ಸೇರಿಸಿ ಸೂಪರ್ ಆಗಿ ಒಂದು ಫೋಟೋ ತೆಗಿ ಅಂತ ಹೇಳಿ ಫೋರ್ಸ್ ಕೊಡ್ತಾ ಇದ್ರೆ ಅವ್ರ ಅಪ್ಪ ಜೊತೆ ಸೋಮ್ ಇರೋದೇ ಅವ್ನಿಗೆ ಇಷ್ಟ ಇಲ್ವಲ್ಲ ಅದರಿಂದ ಬೇಕಂತಾನೆ ಅವಳನ್ನ ಬ್ಲರ್ ಆಗೋ ತರ ಬ್ಲಾಕ್ ಆಗಿ ಬರೋ ತರ ಅವಳನ್ನ ಸೈಡ್ ತಳ್ಳಿರೋ ತರ ಒಂದು ಫೋಟೋನ ತೆಗಿತಾನೆ ಆಕ್ಚುಲಿ ಈ ಫೋಟೋನೇ ಪ್ರೆಸೆಂಟ್ ಅಲ್ಲಿ
ಹೀರೋಗೆ ಸ್ಟೋರ್ ರೂಮ್ ಅಲ್ಲಿ ಸಿಕ್ಕಿರತ್ತಲ್ಲ ಫೋಟೋ ಯಾವ್ದೋ ಹುಡುಗಿ ಜೊತೆ ಇದ್ರಂತ ಅದು ಈ ಫೋಟೋನೆ. ಆದ್ರೆ ಇನ್ನೂ ಕಾನ್ಸರ್ಟ್ ಮುಗ್ದಿಲ್ಲ, ಕಾನ್ಸರ್ಟ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅಲ್ಲಿ ಹೀರೋ ಮತ್ತೆ ಸೋಮ್ ಇಬ್ರು ಪಕ್ಕದಲ್ಲೇ ನಿಂತಿರ್ತಾರೆ. ಸೋಮ್ ಹೇಳ್ತಾಳೆ, ನನಗೆ ಫ್ಯೂಚರ್ ಬಗ್ಗೆ ಎಲ್ಲ ಯೋಚನೆ ಇಲ್ಲಪ್ಪ, ಈ ಟೈಮ್ ಈ ಮೂಮೆಂಟ್ ನಾವು ಸಂತೋಷವಾಗಿದೀವ, ಎಂಜಾಯ್ ಮಾಡ್ತಾ ಇದೀವ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಯಾಕಂದ್ರೆ ಒಂದ್ಸ ಕಳೆದೋಗಿರೋ ಟೈಮು ಸೆಕೆಂಡ್ ಎಲ್ಲ ಮತ್ತೆ ರಿಟರ್ನ್ ಬರೋದಿಲ್ಲ, ಈ ತರ ಸಂತೋಷವಾಗಿರ್ಬೇಕು ಅಂತ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಈ ತರ ಇವ್ರ ಹತ್ರ ಇರೋ ಕ್ಯಾಶುವಲ್ನೆಸ್ ನಮ್ ಹೀರೋನ ಇವಳ ಹತ್ರ ಬೀಳೋ ತರ ಮಾಡಿರೋದು. ಆದ್ರೆ ಇಲ್ಲಿ ಹೀರೋ ಅವ್ರ ಅಮ್ಮ ಹೀರೋ ಅವ್ರ ಅಪ್ಪನ್ಗೆ ಲೈನ್ ಆಗ್ತಾ ಇರ್ತಾರೆ. ಇವ್ರಿಬ್ರು ಕ್ಲೋಸ್ ಆದ್ರಲ್ವಾ ನಮ್ ಹೀರೋ ಮತ್ತೆ ಸೋಮು. ಒಂದಿನ ಅವಳಿಗೆ ಪೇಜರ್ ಅಲ್ಲಿ ಮೆಸೇಜ್ ಮಾಡೋಣ ಅಂತ ಹೇಳಿ ಏನ್ ಮೆಸೇಜ್ ಮಾಡೋದು ಅಂತ ಗೊತ್ತಿಲ್ಲ. ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿ ಹೋಯ್ತು ಅಂತ ಮಾತ್ರ ಹೇಳ್ತಾನೆ. ಅದಕ್ಕೆ ಆ ಕಡೆದೂ ರಿಪ್ಲೈ ಬರುತ್ತೆ. ಇವ್ರ ಈ ತರ ಮೆಸೇಜ್ ಮಾಡ್ಕೊಳ್ತಾ ಇರೋದನ್ನ ನೋಡಿ ಹೀರೋ ಅವ್ರ ಅಪ್ಪಂಗೆ ಹೀರೋ ಹತ್ರ ಬಂದ್ಬಿಟ್ಟು, ಪರವಾಗಿಲ್ಲ ಕಣೋ, ಸೂಪರ್ ಆಗಿ ನೀನು ಹುಡುಗಿನ ಹುಷಾರ್ ಮಾಡೋ ಕೆಲಸದಲ್ಲಿ ಇದೆಯಾ ಅಂತ ಗೆಲಿ ಮಾಡ್ತಾ ಇರ್ತಾರೆ. ಇವನು ತುಂಬಾನೇ ಚೆನ್ನಾಗಿ ಸೋಮ್ಗೆ ಟ್ರೈನಿಂಗ್ ಕೊಟ್ಟಿರ್ತಾನೆ. ಆತರ ಅವಳ ಟ್ರೈನಿಂಗ್ ಅಲ್ಲಿ ಕೂಡ ಅಷ್ಟು ಚೆನ್ನಾಗಿ ಹಾಡ್ನ ಆಡ್ತಾಳೆ. ಅಷ್ಟೇ ಅಲ್ಲ, ಇಬ್ರು ಥಿಯೇಟರ್ಗೆ ಹೋಗಿದ್ದಾರೆ. 90s ಅಲ್ಲಿ ರಿಲೀಸ್ ಆಗಿರೋ ತರ ಮೂವೀಸ್ ಎಲ್ಲ ನೋಡ್ಕೊಂಡು ಅವಳಿಗೆ ಸಖತ್ ಎಂಜಾಯ್ ಆದ್ರು. ಇವ್ನಿಗೆ ಅಯ್ಯೋ ಇದನ್ನ ನೋಡ್ಬೇಕನ್ನೋ ತರ ಕೂತಿರ್ತಾನೆ. ಹಿಂಗೆ ಕಾಲ ಕಳೀತಾ ಕಳೀತಾ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಆಗ್ಬಿಟ್ರು ಅಂತಾನೆ ಹೇಳ್ಬೇಕು. ಅವತ್ತೊಂದಿನ ಅವ್ನ ಹಂಗೆ ಅವಳ ಜೊತೆ ಮಾತಾಡ್ಬಿಟ್ಟು ಮನೆಗ್ ಬರೋಷ್ಟ್ರಲ್ಲಿ ಇವ್ರ ಅಮ್ಮ ಅವ್ರ ಫ್ಯಾಮಿಲಿ ಕಡೆಯವರೆಲ್ಲ ಬಂದು ಕೂತಿರ್ತಾರೆ. ಇವ್ನ್ಗೇನ್ ಅರ್ಥ ಆಗ್ತಾ ಇಲ್ಲ. ಅವ್ರ ಅಂಕಲ್ ಹತ್ರ ಹೋಗಿ ಕೇಳ್ತಾನೆ, ಏನಾಯ್ತು, ಏನಕ್ ಮ್ಯಾಮ್ ಕಡೆ ಫ್ಯಾಮಿಲಿ ಅವರೆಲ್ಲ ಬಂದಿದ್ದಾರೆ ಅಂದಾಗ, ಮ್ಯಾಮ್ ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಇವ್ನಿಗೆ ಸಖತ್ ಶಾಕು. ಏನೋ ಪ್ರೆಗ್ನೆಂಟಾ ಅಂತ ತಕ್ಷಣ ಅವ್ನ ಐಡಿ ಕಾರ್ಡ್ ನ ಎತ್ಕೊಂಡು ನೋಡ್ತಾನೆ. ಅದ್ರಲ್ಲೇ ಅವ್ನಿಗೆ ಗೊತ್ತಾಗೋಯ್ತು, ಹಂಗಾರಿ ಒಂದು 9-10 ತಿಂಗಳಾದ್ಮೇಲೆ ನಾನೇ ಹುಟ್ಟೋದು ಅಂತ. ಆದ್ರೆ ಅಲ್ಲಿರೋರೆಲ್ಲ ಮ್ಯಾಮ್ ನೀನ್ ಅಬೋಷನ್ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ. ಇವ್ನಿಗ ಟೆನ್ಷನ್ ಆಗೋಯ್ತು. ಇನ್ನು ಹುಟ್ಟೇ ಇಲ್ಲ ಆ ಮಗುನ ಅಬೋಷನ್ ಮಾಡ್ಕೊ ಅಂತ ಹೇಳ್ತಾ ಇದೀರಾ, ಅದು ಕೇಳಿಸ್ಕೊಂಡ್ರೆ ಮಗು ಎಷ್ಟು ಫೀಲ್ ಆಗುತ್ತೆ ಗೊತ್ತಾ ಅಂದಾಗ ಅವ್ರು ಹೇಳ್ತಾರೆ, ಲೋ ಈಗ ತಾನೇ 1 ತಿಂಗಳಾಗಿದೆ, ಆ ಮಗುಗಿನ್ನು ಕಿವಿ ಕೂಡ ಬೆಳ್ದಿರಲ್ಲ ಕಣೋ ಅಂತ. ಆದ್ರೆ ಹೀರೋರಪ್ಪ ಹೇಳ್ತಾರೆ, ಇಲ್ಲ ಅವಳಿಗೆ ಅಬೋಷನ್ ಮಾಡ್ಸೋದು ನನಗೆ ಇಷ್ಟ ಇಲ್ಲ, ಇನ್ ಸ್ವಲ್ಪ ದಿನದಲ್ಲಿ ನಾನು ಎಜುಕೇಶನ್ ಕಂಪ್ಲೀಟ್ ಆಗ್ಬಿಡತ್ತೆ, ಆಮೇಲೆ ನಾನೊಂದು ಒಳ್ಳೆ ಕೆಲ್ಸಕ್ಕೆ ಹೋಗಿ ನಾನೇ ಅವಳನ್ನ ನೋಡ್ಕೊಂತೀನಿ, ಮದ್ವೆ ಮಾಡ್ಕೊಂತೀನಿ ಅನ್ನೋ ತರ ಹೇಳ್ತಾರೆ. ಇನ್ನು ಹೇಳ್ಬೇಕಂದ್ರೆ ಈ ತರ ಒಂದು ಜವಾಬ್ದಾರಿ ಬಂದಿರೋದ್ರಿಂದಾನೆ ಅವ್ರು ಯಾವ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಅನ್ಕೊಂಡ್ರು, ಆ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಅದನ್ನೇ ಬಿಟ್ಕೊಡೋ ತರ ಒಂದು ಪರಿಸ್ಥಿತಿಗೆ ಬಂದ್ಬಿಟ್ರು. ಅದಾದ್ಮೇಲೆ ಅವ್ರಿಗೆ ಇಷ್ಟ ಅಲ್ದಿರೋ ತರ ಕೆಲಸ ಎಲ್ಲ ಮಾಡಿ ಅವ್ರ ಹೆಂಡತಿನ ಸಾಕ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ರು. ಇದನ್ನೆಲ್ಲ ಜೊತೆಗೆ ಇದ್ದು ನೋಡ್ತಾ ಇರೋ ಹೀರೋಗೆ ಅವಾಗೆ ಅರ್ಥ ಆಗೋದು ಅವರಪ್ಪ ಎಷ್ಟು ಕಷ್ಟ ಪಟ್ಟಿದ್ದಾರೆ, ನಮಗೋಸ್ಕರ ಅವ್ರ ಪ್ಯಾಷನ್ ಅನ್ನೇ ಬಿಟ್ಕೊಟ್ಟಿದ್ದಾರೆ ಅಂತ ತುಂಬಾ ಫೀಲ್ ಮಾಡಿ ಹೇಳ್ತಾನೆ. ಅಷ್ಟೇ ಅಲ್ಲ, ನಿಮಗ್ ಹುಟ್ಟೋ ಮಗು ತುಂಬಾನೇ ಲಕ್ಕಿ ಅಂತ ಬೇರೆ ಹೇಳ್ತಾನೆ. ಅದೇ ಟೈಮ್ ಅಲ್ಲಿ ಸೋಮ್ ನಂಬರ್ ಇಂದ ನಮ್ ಹೀರೋಗೆ ಒಂದು ಮೆಸೇಜ್ ಬರುತ್ತೆ, ಫಿಲ್ಮ್ ಥಿಯೇಟರ್ಗೆ ಹೋಗೋಣ ಬರ್ತೀಯಾ ಅಂತ. ಇದನ್ನ ನೋಡಿದ ತಕ್ಷಣ ಪಕ್ಕದಲ್ಲಿರೋ ಹೀರೋ ಅವರಪ್ಪ ಕೇಳ್ತಾರೆ, ನಿನಗೂ ಅವಳಂದ್ರೆ ತುಂಬಾ ಇಷ್ಟ ಅಂತ ಕಾಣಿಸುತ್ತೆ, ಲವ್ ಮಾಡೋ ತರ ಇದ್ರೆ ಇವಾಗೆ ಕನ್ಫರ್ನ್ಸ್ ಮಾಡ್ಬಿಡು, ಲೇಟ್ ಎಲ್ಲ ಮಾಡಕ್ ಹೋಗ್ಬೇಡ ಅಂತ ಎಂಕರೇಜ್ ಮಾಡಿ ಕಳಿಸ್ತಾರೆ. ಅವನು ಆಕ್ಚುಲಿ ಇವತ್ತು ಅವಳ ಹತ್ರ ಪ್ರಪೋಸ್ ಮಾಡ್ಬಿಡ್ಬೇಕು ಅಂತ ಧೈರ್ಯ ಮಾಡ್ಕೊಂಡು ಅಲ್ಲಿಗೆ ಹೋಗ್ತಾನೆ ಥಿಯೇಟರ್ ಹತ್ರ. ಆಗ ಅವಳು ಹೇಳ್ತಾಳೆ, ನಮ್ ಕ್ಲಾಸ್ ಇವತ್ತಿಗೆ ಮುಗಿತಾ ಇದೆ ಅಲ್ವಾ, ಅದಕ್ಕೆ ನಿನ್ಗೆ ಥ್ಯಾಂಕ್ಸ್ ಹೇಳೋಣ ಅನ್ನೋದಕ್ಕೋಸ್ಕರ ಮೂವಿಗೆ ಕರೆದೆ ಅಂತಂದಾಗ ಇವನು, ಓ ಹೌದಲ್ವಾ ನಾನ್ ಮರ್ತೋಗ್ಬಿಟ್ಟೆ ಅಷ್ಟೇನಾ, ಅದಕ್ಕೋಸ್ಕರ ಕರ್ದ ಅಂದಾಗ ಅವಳು ಕೂಡ ಹೌದೌದು ಅಂತ ಹೇಳ್ತಾಳೆ. ಸರಿ ಬಾ, ಟೈಮ್ ವೇಸ್ಟ್ ಮಾಡೋದು ಯಾಕೆ, ನಾವಿಬ್ರು ಸೇರಿ ಸುಮಾರು ಫೋಟೋಸ್ ನ ತಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಸ್ಟಿಕ್ಕರ್ಸ್ ತರ ಬರುತ್ತಲ್ಲ ಆತರ ಫೋಟೋಸ್ ಎಲ್ಲ ಜೊತೆಗೆ ಸೇರಿ ತೆಗಿತಾರೆ. ಅಷ್ಟೇ ಅಲ್ಲ, ಇನ್ 2-3 ದಿನದಲ್ಲಿ ನನ್ಗೆ ಕಾನ್ಸರ್ಟ್ ಬರ್ತಾ ಇದೆ, ನೀವ್ ಆ ಜಾಗಕ್ಕೆ ತಮ್ನ ಕೂಡ ಕರ್ಕೊಂಡ್ ಬಂದ್ಬಿಡಿ, ನಾನಲ್ಲಿ ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ಬಿಟ್ಟು ನಾನ್ ವಿನ್ ಆಗ್ಬೇಕು, ವಿನ್ ಆದ್ರೆ ತಮ್ ನನ್ನ ಹತ್ರ ಒಂದ್ ಹೇಳ್ತೀನಿ ಅಂತ ಹೇಳಿದ್ದಾರೆ, ನಮ್ ಡೀಲಿಂಗ್ಗೆ ಒಪ್ಕೊಳ್ತೀನಿ ಅಂತ ಹೇಳಿದ್ದಾರೆ ಅಂದಾಗ ಇವ್ನ್ಗೇನ್ ಅರ್ಥ ಆಗ್ಲಿಲ್ಲ. ಏನ್ರ ಬಗ್ಗೆ ಹೇಳ್ತಿದ್ಯಾ ಅಂದಾಗ, ಏನಿಲ್ಲ ನಾನು ಈ ಮ್ಯೂಸಿಕ್ ಅಲ್ಲಿ ವಿನ್ ಆದ್ರೆ ನನ್ಗೆ ಬಾಯ್ ಫ್ರೆಂಡ್ ಆಗಿರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಹೀರೋಗೆ ಸಖತ್ ಶಾಕು. ಆಕ್ಚುಲಿ ಆ ಟೈಮಲ್ಲಿ ಅವ್ರು ಹೇಳಿರೋದು ಸುಮ್ನೆ ಕಾಮಿಡಿಗೋಸ್ಕರ, ಅಟ್ಲೀಸ್ಟ್ ಹಂಗಾದ್ರು ಹೇಳಿದ್ರೆ ಅವಳು ಸೀರಿಯಸ್ ಆಗಿ ಇದ್ರಲ್ಲಿ ವಿನ್ ಆಗ್ತಾಳೆ ಅನ್ನೋದಕ್ಕೋಸ್ಕರ. ಬಟ್ ಇವಳು ಸೀರಿಯಸ್ ಆಗಿ ಎತ್ಕೊಂಡ್ಬಿಟ್ಟಿರ್ತಾಳೆ. ಈ ತರ ನಮ್ ಹೀರೋ ಹತ್ರ ಮಾತಾಡ್ಕೊಂಡು ಇದು ನನ್ನ ನಂಬರ್ ಅಂತ ನಂಬರ್ ನ ಕೂಡ ಕೊಡ್ತಾಳೆ. ಈ ನಂಬರ್ ನ ನೋಡಿದ ತಕ್ಷಣ ಹೀರೋಗೆ ಒಂದು ಫ್ಲಾಶ್ ಆಗುತ್ತೆ. ಅವನು ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬರೋದಕ್ಕೂ ಮುಂಚೆ ಪೇಜರ್ ಅಲ್ಲಿ ಬಂದಿರತ್ತಲ್ಲ, ಕಾಲ್ ಮಿ ಬ್ಯಾಕ್ ಅಂತ ಹಾಕ್ಬಿಟ್ಟು ಒಂದ್ ನಂಬರು, ಆ ನಂಬರ್ ಇದೆ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಗೊತ್ತಾಗಿ ಏನ್ ಪ್ರಯೋಜನ, ಬಟ್ ಇವಾಗ ತುಂಬಾನೇ ಫೀಲ್ ಮಾಡ್ತಾನೆ. ಅಷ್ಟೇ ಅವ್ನಿಗೊಂಥರ ಮನ್ಸೇ ಹೊಡೆದೋಯ್ತು. ಅಲ್ಲಿಂದ ಸ್ಟ್ರೇಟ್ ಆಗಿ ಟೈಮ್ ಟ್ರಾವೆಲ್ ಮಾಡ್ಕೊಂಡ್ ಬಂದಲ್ವಾ, ಟೆಲಿಫೋನ್ ಬೂತ್ ಹತ್ರ ಹೋಗಿ ಆ ನಂಬರ್ ನ ಅಲ್ಲಿ ಬರ್ದಿಟ್ಬಿಟ್ಟು ಬರ್ತಾನೆ. ಇವಾಗ ಹಂಗೆ ಕಾನ್ಸರ್ಟ್ ದಿನ ತೋರಿಸ್ತಾರೆ. ಅವಳಿಗೆ ಒಳಗಡೆ ಸ್ವಲ್ಪ ನರ್ವಸ್ ಆಗಿದ್ರು, ಬಂದು ಸ್ಟೇಜ್ ಮೇಲೆ ಕೂತಿದ್ದಾಳೆ. ಬಟ್ ಹಾಡಾಡೋದಕ್ಕೂ ಮುಂಚೆ ನಿಮ್ ಹತ್ರ ನಾನೊಂದು ವಿಷಯನ ಹೇಳ್ಬೇಕು. ಈ ಸಾಂಗ್ ನ ಲಿರಿಕ್ಸ್ ಬರೆಯೋದಕ್ಕೆ ಆಗಿರ್ಬೋದು, ಕಂಪೋಸ್ ಮಾಡಕ್ಕೆ ಆಗಿರ್ಬೋದು, ನನ್ನ ಕ್ಲೋಸ್ ಫ್ರೆಂಡ್ ನನ್ಗೆ ಹೆಲ್ಪ್ ಮಾಡಿದ್ದಾನೆ, ತುಂಬಾ ಥ್ಯಾಂಕ್ಸ್ ಕಾಂಗ್ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಈ ಸಾಂಗ್ ನ ನಾನೊಬ್ರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆಡಕ್ಕೆ ಶುರು ಮಾಡಿದವಳು ಕಂಪ್ಲೀಟ್ ಆಗಿ ನಮ್ ಹೀರೋ ಅವರಪ್ಪನ ಮೈಂಡ್ ಅಲ್ಲಿ ಇಟ್ಕೊಂಡೆ ಆ ಹಾಡ್ನ ಆಡ್ತಾ ಇರೋದು. ಆ ಫೀಲಿಂಗು ನಮ್ ಹೀರೋಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಹಂಗಾದ್ರೆ ನಾನ್ ಲವ್ ಮಾಡ್ತಿರೋದೆಲ್ಲ ವೇಸ್ಟ್ ಅನ್ನೋ ತರ ಒಂದ್ ಸ್ವಲ್ಪ ಫೀಲ್ ಮಾಡ್ತಾನೆ. ಆದ್ರೆ ಕೊನೆದಾಗಿ ಕಾನ್ಸರ್ಟ್ ಮುಗೀತು. ಅವಳೆ ಫಸ್ಟ್ ಪ್ರೈಸ್ ಕೂಡ ವಿನ್ ಆಗಿದ್ದು. ಖುಷಿಯಲ್ಲಿ ಓಡ್ ಬಂದು ನಮ್ ಹೀರೋನ ಹಗ್ ಮಾಡ್ಕೊಂತಾಳೆ. ಅಷ್ಟೇ ಅಲ್ಲ, ತಮ್ಮಲ್ಲಿ ತಮ್ಮನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ದಲ್ವಾ, ನೀನ್ ಕರ್ಕೊಂಡ್ ಬಂದಿಲ್ಲ, ಹೋಗೋ ನಿನ್ ಹತ್ರ ಮಾತಾಡಲ್ಲ ಅಂತ ಈ ಖುಷಿಯಾದ ವಿಷಯನ ಫಸ್ಟ್ ಪ್ರೈಸ್ ಗೆದ್ದಿದ್ದೀನಿ ಅನ್ನೋ ವಿಷಯನ ಹೀರೋ ಅವ್ರ ಅಪ್ಪ ಹತ್ರ ಹೇಳೋದಕ್ಕೆ ಅಂತ ಓಡೋಗ್ತಾಳೆ. ಆದ್ರೆ ಅಲ್ಲೋಗಿದ ತಕ್ಷಣ ಅವರೊಂದು ಶಾಕಿಂಗ್ ವಿಷಯನ ಹೇಳ್ತಾರೆ, ನಾನು ಈ ತರ ಮ್ಯಾಮ್ ನ ಮದ್ವೆ ಮಾಡ್ಕೊಂತಾ ಇದೀನಿ ಅಂತ. ಅಷ್ಟೊಳಗೆ ಮನ್ಸೇ ಹೊಡೆದೋಯ್ತು. ಅಷ್ಟೇ ಕಣ್ತುಂಬಾ ನೀರ್ನ ತುಂಬ್ಕೊಡ್ ಪಾಪ ಅಲ್ಲಿಂದ ಓಡೋಟೋದ್ಲು. ಅವಳನ್ನ ಸಮಾಧಾನ ಮಾಡೋಣ ಅಂತ ಹೀರೋನು ಓಡೋಗ್ಬಿಟ್ಟು ಸಮಾಧಾನ ಮಾಡ್ತಾ ಇದ್ರೆ ಅವಳಿಗೆ ಟೆನ್ಷನ್ ಆಗ್ಬಿಟ್ಟು, ನೀನ್ ಯಾವಾಗಾದ್ರೂ ಯಾರನ್ನಾದ್ರೂ ಲವ್ ಮಾಡಿದ್ಯಾ, ಲವ್ ಮಾಡಿದ್ರ ಫೀಲಿಂಗ್ ಎಲ್ಲ ಗೊತ್ತಾಗುತ್ತೆ, ಸುಮ್ನೆ ನೀನ್ ನಂಗೆಲ್ಲ ಸಮಾಧಾನ ಮಾಡಕ್ ಬರ್ಬೇಡ ಅಂತ ಸ್ವಲ್ಪ ಹಾರ್ಶ್ ಆಗಿ ಬೈತಾಳೆ. ಆದ್ರೆ ಟಕ್ ಅಂತ ಅವ್ರ ಕೈನ ಹಿಡ್ಕೊಂಡು ಹೇಳಿದ್ರು, ನೋಡು ನನ್ ಕಣ್ಣೊಳಗಡೆ ನೋಡು, ನನಗೆ ನಿನ್ ಫೀಲಿಂಗ್ ಅರ್ಥ ಆಗ್ತಾ ಇಲ್ವಾ, ನನ್ ಕಣ್ಣೊಳಗಡೆ ನೋಡಿದ್ರೆ ನಾನು ಯಾರನ್ನ ಇಷ್ಟ ಪಡ್ತಾ ಇದೀನಿ ಅಂತ ನಿನ್ಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ಫಸ್ಟ್ ಅವಳಿಗೆ ಅರ್ಥ ಆಗಲ್ಲ. ಬಟ್ ಸ್ವಲ್ಪ ಹೊತ್ತು ಅವ್ನ ಕಣ್ಣ ನೋಡಿದ್ಮೇಲೆ ಅವಳಿಗೆ ಅರ್ಥ ಆಗೋದು ಅವ್ನು ಏನ್ ಹೇಳಕ್ ಬರ್ತಿದ್ದಾನೆ ಅಂತ. ಅಷ್ಟೇ ಅವಳು ಕೋಪ ಮಾಡ್ಕೊಂಡು ಅಲ್ಲಿಂದ ಸ್ಟ್ರೇಟ್ ಆಗಿ ಮನೆಗೆ ಹೊರಟೋದ್ಲು. ಮನೆಗೆ ಹೋಗಿ ಬೆಡ್ ಮೇಲೆ ಮಲ್ಕೊಂಡು ತುಂಬಾನೇ ಫೀಲ್ ಮಾಡಿ
ಹೇಳ್ತಾಳೆ. ಹೀರೋ ಅವ್ರ ಅಪ್ಪನ ನೆನ್ಸ್ಕೊಂಡೆ ಅಳ್ಳೋದು. ಅಷ್ಟೇ ಅವ್ರ ಇನ್ಮೇಲೆ ನನ್ಗೆ ಸಿಗಲ್ಲ ಅಂತ. ಆ ಟೈಮಲ್ಲಿ ಅಲ್ಲಿ ಇವ್ರಿಬ್ರು ತಗೊಂಡಿರೋ ಫೋಟೋಸ್ ಇರತ್ತಲ್ಲ, ಹೀರೋ ಮತ್ತೆ ಸೋಮ್ ಇಬ್ರು. ಆ ಫೋಟೋಸ್ ಎಲ್ಲ ನೋಡ್ಬಿಟ್ಟು ಇವಳಿಗೆ ಏನೋ ಅನಿಸ್ತಾ ಇದೆ. ಸ್ವಲ್ಪ ನಿಧಾನಕ್ಕೆ ಬಂದ್ಮೇಲೆ ಅವಳಿ ಪೇಜರ್ಗೆ ಒಂದು ಮೆಸೇಜ್ ನ ಹಾಕ್ತಾಳೆ, ಕಾಲ್ ಮೀ ಬ್ಯಾಕ್ ಅಂತ ಹೇಳ್ಬಿಟ್ಟು ಆ ನಂಬರ್ ನ. ಈ ಮೆಸೇಜ್ ನಾನೇ ಸ್ಟಾರ್ಟಿಂಗ್ ಎಲ್ಲ ಪೇಜ್ ಅಲ್ಲಿ ನೋಡಿರೋ ಮೆಸೇಜ್. ಈಗ ಮೆಸೇಜ್ ನ ನೋಡಿದ ತಕ್ಷಣ ಅವ್ನಿಗೆ ಟೆಲಿಫೋನ್ ಬೂತ್ ಗೋಡೋಗ್ಬಿಟ್ಟು ಅವಳಿಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಅವಳು ಏನೋ ಹೇಳಕ್ಕಂತಾನೆ ಬಂದಿರೋದು ಅಂತ ಇವ್ನಿಗೆ ಅರ್ಥ ಆಯ್ತು. ಆದ್ರೆ ಅಷ್ಟರಲ್ಲಿ ಜೋರಾಗೆ ಮಳೆ ಬಂದು ಮಿಂಚು ಬಂದು ಅವನಂಗೆ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟ. ಈಗ ಅವ್ನ ಎದ್ದೇಳ್ತಾ ಇರೋದು 2015 ಅಲ್ಲಿ ಮತ್ತೆ ರಿಟರ್ನ್ ಬಂದ್ಬಿಟ್ಟ. ಆದ್ರೆ ಫೋನ್ ಬೂತ್ ಹತ್ರನೇ ಜ್ಞಾನ ತಪ್ಪಿ ಬಿದ್ದೋರೋದ್ರಿಂದ ಅವ್ರ ಅಪ್ಪ ಅಮ್ಮನೆ ಬಂದು ನೋಡಿ ಅವ್ರನ್ನ ಮನೆಗೆ ಕರ್ಕೊಂಡ್ ಬರೋದು. ಅವ್ನಿಗೆ ಎಚ್ಚರ ಆದಾಗ ಅವ್ನಿಗೆ ರಿಯಲೈಸ್ ಆಗುತ್ತೆ ನಾನು ಪ್ರೆಸೆಂಟ್ ಗೆ ಬಂದ್ಬಿಟ್ಟಿದೀನಿ ಅಂತ. ಅವ್ರ ಅಪ್ಪ ಹತ್ರ ಹೋಗಿ ತುಂಬಾ ಫೀಲ್ ಮಾಡಿ ಮಾತಾಡ್ತಾನೆ. ಅಪ್ಪ ನಿಮ್ ಬಗ್ಗೆ ನಾನು ತಿಳ್ಕೊಳ್ದೆ ನಿಮ್ ಹತ್ರ ಎತ್ತಿನ ಹತ್ರ ನಡ್ಕೊಂಡ್ಬಿಟ್ಟೆ ಅಂತ ಸಾರಿ ಕೇಳ್ತಾನೆ. ಅಷ್ಟೇ ಅಲ್ಲ, ಆ ಫೋಟೋ ಬಗ್ಗೆ ಹೇಳೋಷ್ಟ್ರಲ್ಲೇ ಅವ್ರ ಅಪ್ಪ ಹೇಳ್ತಾರೆ, ಆ ಫೋಟೋನಲ್ಲಿರೋ ಹುಡುಗಿ ಹೆಸರು ಸೋಮ್ ಅಂತ. ನನಗೆ ತಂಗಿ ತರ ಇದ್ಲು, ಬಟ್ ಇನ್ಮೇಲೆ ಅವಳಿಂದ ನಮ್ಮ ಫ್ಯಾಮಿಲಿಯಲ್ಲಿ ಏನು ಪ್ರಾಬ್ಲಮ್ ಬರೋದಿಲ್ಲ ಅಂದಾಗ ಇವ್ನಿಗೇನ್ ಅರ್ಥ ಆಗಿಲ್ಲ. ಯಾಕಪ್ಪ ಏನಾಯ್ತು ಅಂದಾಗ ಅವಳು ಸತ್ತೋದ್ಲಲ್ವಾ ಅಂತ ಹೇಳಿದ್ರೆ ಇವ್ನಿಗೆ ಸಖತ್ ಶಾಕು. ಏನು ಸತ್ತೋದ್ಲಾ ಏನಾಯ್ತು ಅಂದಾಗ ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅಂದ್ರೆ ಅವ್ರಪ್ಪ ಹೇಳ್ತಾ ಇರೋದು, ನಮ್ ವೆಡ್ಡಿಂಗ್ ದಿನ ಅವಳು ನನ್ನ ಮೀಟ್ ಮಾಡಕ್ಕೆ ಅಂತ ಬಂದಿದ್ಲು, ಬೇಜಾರಲ್ಲೇ ಇದ್ಲು. ನಾನ್ ನಮ್ ಸ್ವಂತ ಊರಿಗೆ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವತ್ತು ಅವಳು ಬಸ್ ಅಲ್ಲಿ ಹೋಗ್ತಿದ್ಲು. ಆ ಟೈಮ್ ಅಲ್ಲಿ ಒಂದು ಭಯಂಕರವಾದ ಆಕ್ಸಿಡೆಂಟ್. ಆ ಆಕ್ಸಿಡೆಂಟ್ ಅಲ್ಲಿ ಬಸ್ ಅಲ್ಲಿ ಯಾರು ಉಳ್ದಿಲ್ಲ, ಎಲ್ಲರೂ ಸತ್ತೋದ್ಲು. ಸೋಮ್ ಕೂಡ ಆಕ್ಸಿಡೆಂಟ್ ಅಲ್ಲೇ ಸತ್ತೋದ್ಲು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಅವ್ನಿಗೆ ಶಾಕ್ ಆಗುತ್ತೆ. ಅವತ್ತೊಂದು ಸ್ಟೋರ್ ರೂಮ್ ಒಳಗಡೆ ಹೋದಾಗ ಒಂದು ನ್ಯೂಸ್ ಪೇಪರ್ ಇತ್ತಲ್ಲ, ಆ ನ್ಯೂಸ್ ಪೇಪರ್ ಅಲ್ಲಿ ಆಕ್ಸಿಡೆಂಟ್ ಆಗಿರೋ ನ್ಯೂಸ್ ಇರುತ್ತೆ, ಹೆಡ್ಲೈನ್ಸ್. ಅದು ಇದ್ರ ಬಗ್ಗೆನೆ ಅವರಪ್ಪ ಅವಳ ನೆನಪಾಗಿ ಅದನ್ನ ಇಟ್ಟಿದ್ದು. ಅದಕ್ಕೆ ವೆಡ್ಡಿಂಗ್ ಡೇ ಆನಿವರ್ಸರಿ ಡೇ ಬಂದಾಗಲ್ಲ ಹೀರೋ ಅವರಪ್ಪ ತುಂಬಾನೇ ಬೇಜಾರಲ್ಲಿದ್ದು. ಈ ವಿಷಯ ಗೊತ್ತಾದ್ಮೇಲೆ ಇನ್ ಹೀರೋ ಸುಮ್ನೆ ಇರ್ತಾನ, ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಹೆಂಗಾದ್ರೂ ಮಾಡಿ ಸೋಮ್ನ ಕಾಪಾಡ್ಬೇಕು ಅಂತ ಹೇಳಿ ಬೂತ್ ಹತ್ರ ಓಡೋಗ್ತಾನೆ. ಆದ್ರೆ ಎಲ್ಲಿ ಬೂತ್ ನಾನೇ ಎತ್ಕೊಂಡು ಹೊಟ್ಟೋಗಿರ್ತಾರೆ. ಅಯ್ಯಯ್ಯೋ ಬೂತ್ ಎಲ್ಲೋಯ್ತೋ ಏನೋ ಅದನ್ನ ಹುಡ್ಕೊಂಡು ಹೋಗ್ಬೇಕು ಅಂತ ಆ ಜಾಗಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಒಂದಲ್ಲ ಎರಡಲ್ಲ 106 ಬೂತ್ಸ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲಿ ಅಂತ ಹುಡುಕ್ತಾನೆ. ಆದ್ರೆ ಇವನು ಪಾಸ್ಟ್ ಅಲ್ಲಿ ಇರ್ಬೇಕಾದ್ರೆ ಒಂದ್ ನಂಬರ್ ನ ಬರ್ದಿದ್ದ. ನಿಮ್ಗೆ ನೆನ್ಪಿದ್ಯಾ ಆ ಪೇಜರ್ ಅಲ್ಲಿ ಬಂದಿದ್ ನಂಬರ್? ಅದನ್ನೇ ಒಂದು ಐಡೆಂಟಿಫಿಕೇಶನ್ ಆಗಿ ಇಟ್ಕೊಂಡು ಬೂತ್ ನ ಕಂಡಿಡಿಯೋಣ ಅಂತ ನೋಡ್ತಾನೆ. ಬಟ್ ಅಲ್ಲಿ ಅಷ್ಟೊಂದಿದೆ ಅಲ್ವಾ, ಎಲ್ಲಾದ್ರೂ ನೋಡ್ತಾ ಇರ್ಬೇಕಾದ್ರೆ ಸುಮಾರು ಬೂತ್ ಮೇಲೆ ಏನೋ ಪೋಸ್ಟರ್ಸ್ ಎಲ್ಲ ಹಾಕಿರ್ತಾರೆ. ಯಾಕೋ ಆ ಬೂತ್ ಮೇಲೆ ಅವ್ನಿಗೆ ಡೌಟ್ ಬಂದ ಪೋಸ್ಟರ್ ನ ಕಿತ್ತಿ ನೋಡಿದ್ರೆ ಅವ್ನು ಬರ್ದಿರೋ ನಂಬರ್ ಅಲ್ಲಿ ಇದ್ದಿರುತ್ತೆ. ಓಕೆ ಇದೇ ಬೂತ್ ಅಂತ ಗೊತ್ತಾಗಿದ ತಕ್ಷಣ ಅದನ್ನ ಎತ್ಕೊಂಡೋಗಿ ಹೊರಗಡೆ ಇಟ್ಬಿಟ್ಟು ಹಂಗೆ ಟೈಮ್ ಟ್ರಾವೆಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವ್ನು ಅನ್ಕೊಂಡಿರೋ ತರ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಬಂದ್ಬಿಟ್ಟ. ಅವತ್ತು ವೆಡ್ಡಿಂಗ್ ದಿನಾನೆ. ಬಟ್ ಅವನ ಜಾಗಕ್ಕೆ ಹೋಗೋಷ್ಟ್ರಲ್ಲಿ ಅವಳು ಆಲ್ರೆಡಿ ಸೋಮ್ ಅವ್ರ ಅಪ್ಪನ ಮೀಟ್ ಮಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಟ್ಟಿರ್ತಾಳೆ. ಅವನು ಅಯ್ಯೋ ಹೌದಾ ನಾನು ತಕ್ಷಣ ಹೋಗ್ಬೇಕು ಅಂತ ಹೇಳಿ ಅವ್ನು ಅಲ್ಲಿಂದ ಓಡೋಗೋ ಬರ್ದಲೆ ಪೇಜರ್ ನ ಅಲ್ಲಿ ಅವ್ರ ಅಪ್ಪ ಹತ್ರನೇ ಬಿಟ್ಬಿಟ್ಟು ಹೋಗ್ತಾನೆ. ಇದನ್ನೇ ಅವ್ರ ಹಂಗೆ ಎತ್ತಿಟ್ಟಿದ್ದು. ಈಗ ಹೀರೋ ಸ್ಪಾಟ್ ಗೋಡೋಗಿ ನೋಡೋಷ್ಟೇ ಬಸ್ ಸ್ಟ್ಯಾಂಡ್ ಹತ್ರ ಹೋಗೋಷ್ಟ್ರಲ್ಲಿ ಆಲ್ರೆಡಿ ಬಸ್ ಹೊರಟೋಗಿದೆ, ಅದೇ ಲಾಸ್ಟ್ ಬಸ್. ತಕ್ಷಣ ಅಲ್ಲೇ ಇರೋ ಫೋನ್ ಇಂದ ಅವ್ರ ಪೇಜರ್ಗೆ ಒಂದು ಮೆಸೇಜ್ ನ ಕಳಿಸ್ತಾನೆ, ತಕ್ಷಣ ಬಸ್ ನ ಬಿಟ್ಟು ಇಳಿದ್ಬಿಡು, ಬಸ್ ಅಲ್ಲಿ ಹೋಗ್ಬೇಡ ಅಂತ. ಅದಾದ್ಮೇಲೆ ಅಲ್ಲಿ ಕೌಂಟರ್ ಅಲ್ಲಿ ಹೋಗ್ಬಿಟ್ಟು ಕೇಳಿದಾಗ ಅದೇ ಲಾಸ್ಟ್ ಬಸ್ ಅಪ್ಪ ಮೂವ್ ಆಗೋಯ್ತು ಅಂತ ಹೇಳ್ತಾರೆ. ಅಯ್ಯೋ ಅದ್ ಹೆಂಗಾದ್ರೂ ತಡಿಬೇಕು ಅಂತ ಹೇಳಿ ಅಲ್ಲೇ ಒಂದು ಗಾಡಿನ ತಗೊಂಡು ಆ ಬಸ್ ನ ಓಡಿಸ್ಕೊಂಡು ಹಿಂದ್ಗಡೆನೆ ಹೋಗ್ತಾ ಇರ್ತಾನೆ. ಆ ಬಸ್ ಏನ್ ಅನ್ಕೊಂತಾನೆ, ಇವ್ನ ಅವನೋ ಚಿಕ್ಕ ಹುಡುಗ ರೇಸಿಂಗ್ ಗೆ ಬರ್ತಾ ಇದ್ದಾನೆ ಅಂತ ಹೇಳಿ ಅವನಿಗಿಂತ ಸ್ಪೀಡ್ ಆಗಿ ಬಸ್ ನ ಓಡ್ಸಕ್ಕೆ ಶುರು ಮಾಡ್ತಾರೆ. ಇದರಿಂದ ನೀವ್ ಅನ್ಕೋಬಹುದು ಇದರಿಂದಾನೇ ಆಕ್ಸಿಡೆಂಟ್ ಆಯ್ತೇನೋ ಅಂತ. ಬಟ್ ಅದು ನಿಜ ಅಲ್ಲ. ನಮ್ ಹೀರೋ ಹೆಂಗೋ ಬಸ್ ನ ಓವರ್ಟೇಕ್ ಮಾಡಿ ಬಸ್ ನ ನಿಲ್ಲಿಸ್ಬಿಟ್ಟ. ಇವ್ನ್ ಬಸ್ ಒಳಗಡೆ ಹೋಗಿ ನೋಡೋಷ್ಟ್ರಲ್ಲಿ ಹೀರೋಯಿನ್ ಬಸ್ ಅಲ್ಲಿ ಇಲ್ಲ, ಅಂದ್ರೆ ಸೋಮ್ ಬಸ್ ಅಲ್ಲಿ ಇಲ್ಲ. ಯಾಕಂದ್ರೆ ಇವನು ಇದಕ್ಕೂ ಮುಂಚೆನೆ ಮೆಸೇಜ್ ನ ಕಳ್ಸಿದ್ದಲ್ವಾ ಪೇಜರ್ಗೆ ಬಸ್ ಬಿಟ್ಟು ಇಳಿ ಅಂತ. ಅದ್ರ ನೋಡ್ಬಿಟ್ಟು ಇವಳು ಬಸ್ ಇಂದ ಇಳಿದು ಬಿಟ್ಟಿರ್ತಾಳೆ. ಅಂದ್ರೆ ಅವ್ಳು ಡೈರಿನ ಬಸ್ ಅಲ್ಲೇ ಮರ್ತೋಗ್ಬಿಟ್ಲು. ಆ ಡೈರಿನ ಎತ್ಕೊಂಡು ಹಪ್ಪಡಿ ಹೆಂಗೋ ನನ್ ಮೆಸೇಜ್ ನೋಡಿ ಬಸ್ ಇಳಿದ್ ಬಿಟ್ಲಾ ಅಂತ ಇವ್ನು ತೃಪ್ತಿಯಾಗಿ ಅದನ್ನ ನೋಡ್ತಾ ಇರ್ಬೇಕಾದ್ರೆ ಅಂದ್ರೆ ಸೋಮ್ ಸತ್ತಿಲ್ಲ ಅಂತ ಇವ್ನಿಗೆ ಸಂತೋಷ. ಕರೆಕ್ಟ್ ಆಗಿ ಅದೇ ಟೈಮ್ ಅಲ್ಲಿ ದೊಡ್ಡದಾಗಿ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಹಂಗಾದ್ರೆ ಈ ಸತಿ ಆಕ್ಸಿಡೆಂಟ್ ಅಲ್ಲಿ ನಮ್ ಹೀರೋ ಟಿಕೆಟ್ ಅವ್ನ್ ಸತ್ತೋಗ್ಬಿಟ್ನ ಅಂತ ನೋಡಿದ್ರೆ ಅದೇ ಇಲ್ಲ. ಅವ್ನ್ ಮತ್ತೆ ಟೈಮ್ ಟ್ರಾವೆಲ್ ಮಾಡ್ಕೊಂಡು ರಿಟರ್ನ್ ಬಂದ್ಬಿಟ್ಟಿರ್ತಾನೆ. ಅಷ್ಟೇ ಎದ್ದು ಬಿದ್ದು ಮನೆ ಕಡೆ ಓಡೋಗಿ ನೋಡ್ತಾನೆ. ನೋಡಿದ್ರೆ ಅವ್ರ ಅಪ್ಪ ಅಮ್ಮ ತುಂಬಾ ಸಂತೋಷವಾಗಿ ತುಂಬಾ ಹ್ಯಾಪಿಯಾಗಿ ಇರ್ತಾರೆ. ಇದಕ್ಕೆ ಕಾರಣ ಸೋಮೆ. ಇದಕ್ಕೂ ಮುಂಚೆ ಅವ್ರ ಅಪ್ಪ ಡಲ್ ಆಗಿದ್ದಕ್ಕೆ ಕಾರಣ ಕೂಡ ಸೋಮೆ ಅಲ್ವಾ. ಅವಳು ಸಾಯೋದಕ್ಕೆ ನಾನೇ ಕಾರಣ ಅಂತ ಒಂದು ಬೇಜಾರಲ್ಲಿದ್ರು, ಒಂದು ಗಿಲ್ಟ್ ಅಲ್ಲಿ ಇದ್ರು. ಆದ್ರೀಗ ಸೋಮ್ ಬದುಕಿರೋದ್ರಿಂದ ಅಪ್ಪ ಅಮ್ಮ ಸಂತೋಷವಾಗಿದ್ದಾರೆ ಅಂತ ಅವನಿಗೆ ಅರ್ಥ ಆಯ್ತು. ಆದ್ರೀಗ ಅವನು ತಿಳ್ಕೊಬೇಕಾಗಿರೋದಲ್ಲ ಸೋಮ್ ಏನಾಯ್ತು ಅಂತಲ್ವಾ. ಆ ಪೇಜರ್ ನಂಬರ್ ಇರುತ್ತೆ, ಅದನ್ನ ಇವ್ನ ಮೊಬೈಲ್ ನಂಬರ್ ಅಲ್ಲಿ ಹಾಕಿ ಟ್ರೈ ಮಾಡ್ತಾನೆ. ಕಾಲ್ ಹೋಗೋದಿಲ್ವಲ್ಲ, ರಾಂಗ್ ನಂಬರ್ ಅಂತ ತೋರಿಸ್ತಾ ಇರುತ್ತೆ. ಸರಿ ಈಗ ನಾವು ಕೋಡ್ ಹಾಕ್ತಿವಲ್ಲ ಮುಂದ್ಗಡೆ 91 ಅಂತ, ಆತರ ಅವ್ನು ಯಾವ್ದೋ ಒಂದು ಕೋಡ್ ನ ಹಾಕ್ಬಿಟ್ಟು ಕಾಲ್ ನ ಟ್ರೈ ಮಾಡಿದಾಗ ರಿಂಗ್ ಆಗ್ತಾ ಇದೆ. ಸಂತೋಷ ಪಟ್ಟ. ಯಾರಾದ್ರೂ ಅಟೆಂಡ್ ಮಾಡ್ತಾರಂತ ಸ್ವಲ್ಪ ವೇಟ್ ಮಾಡಿದಾಗ ಆ ಕಡೆ ಇರೋರು ಕೂಡ ಅಟೆಂಡ್ ಮಾಡ್ತಾರೆ. ಒಂದು ಹುಡುಗಿನೇ ಮಾತಾಡ್ತಾ ಇರೋದು. ಸೋಮ್ ಅವ್ರು ಇದಾರ ಅಂತ ಕೇಳಿದಾಗ ಸೋಮ್ಯ ಮಾತಾಡ್ತಾ ಇರೋದು, ನೀವ್ ಯಾರು ಅಂತ ಕೇಳ್ತಾರೆ. ಆದ್ರೆ ಇದಕ್ ಮೇಲೆ ಅವ್ನಿಗೆ ಏನ್ ಮಾತಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಸಖತ್ ಖುಷಿ ಪಡ್ತಾನೆ. ಅಪ್ಪಡಿ ಅವಳು ಹೆಂಗೋ ಸತ್ತಿಲ್ಲ, ನಾನ್ ಕಾಪಾಡ್ಬಿಟ್ಟೆ ಅಂತ. ಬಟ್ ಏನು ಮಾಡಕ್ಕಾಗಲ್ಲ, ಕಾಲ ಹಂಗೆ ಕಳೆದು ಹೋಯ್ತು. ಈಗ ಅವನು ಸೋಮ್ನ ಮೀಟ್ ಮಾಡ್ಬೇಕು ಅನ್ಕೊಂಡ್ರೆ ಕೂಡ ಮೀಟ್ ಮಾಡಿ ಪ್ರಯೋಜನ ಇಲ್ವೇನೋ. ಯಾಕಂದ್ರೆ ಸೋಮ್ಗೆ ಅವ್ರ ಅಪ್ಪ ವಯಸ್ಸಿರುತ್ತೆ. ಮೇ ಬಿ ಯಾರನ್ನಾದ್ರೂ ಬೇರೆಯವ್ರನ್ನ ಮದುವೆ ಮಾಡ್ಕೊಂಡಿರ್ಬೋದು ಅಥವಾ ಸಿಂಗಲ್ ಆಗಿ ಕೂಡ ಇರ್ಬೋದು, ಏನು ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಹೀರೋ ಜೊತೆ ಇವಾಗ ಇರೋದೆಲ್ಲ ಅವಳ ಜೊತೆ ಕಳೆದಿರೋ ಸ್ವೀಟ್ ಮೆಮೊರೀಸ್ ಮಾತ್ರನೇ. ನಾನ್ ನಿಮ್ಗೆ ಸಿಂಪಲ್ ಆಗಿ ಒಂದು ಟಾಸ್ಕ್ ನ ಕೊಡ್ತೀನಿ. ಈ ಮೂವಿನ ನೋಡಿದ್ರಲ್ಲ, ಇದಕ್ಕೊಂದು ಹ್ಯಾಪಿ ಎಂಡಿಂಗ್ ನ ಕೊಡಿ ನೋಡೋಣ. ಮೀನ್ಸ್ ನಿಮ್ಮ ಕ್ರಿಯೇಟಿವಿಟಿ ನೋಡೋಣ. ಇಷ್ಟೊಂದು ಮೂವೀಸ್ ನ ನೋಡ್ತೀವಲ್ವಾ, ಸ್ವಲ್ಪ ಅಪ್ಲೈ ಮಾಡೋಣ ಈ ತರ ಆದ್ರೂ ಸ್ಟೋರೀಸ್ ಬರೆಯೋದ್ರಲ್ಲಿ. ಮತ್ತೆ ಮುಖ್ಯವಾಗಿ ಹೇಳ್ತೀನಿ, ಯಾರ ಸ್ಟೋರಿ ಚೆನ್ನಾಗಿರುತ್ತೋ ಅಂತದ್ರಲ್ಲಿ ಒಂದು 3 ಸ್ಟೋರಿನ 3 ಕಮೆಂಟ್ ನ ನಾನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಬರೋ ವಿಡಿಯೋನಲ್ಲಿ ಅವ್ರ ಹೆಸರನ್ನ ಮತ್ತೆ ಅವ್ರ ಕಮೆಂಟ್ ನ ನಾನು ಪೋಸ್ಟ್ ಮಾಡ್ತೀನಿ. ನೀವು ಅದನ್ನ ನೋಡಬಹುದು. ಓಕೆ ದೆನ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಯಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ
ಥ್ಯಾಂಕ್ ಯು.